ಬಾಸ್ ಸೀಸನ್ 10 ವಿನ್ನರ್ ನಮ್ಮ ನಿಮ್ಮರ ಪ್ರೀತಿಯ ಒಂದು ಕ್ಷಣ ಒಂದು ಹಿಂದೆ ನಡೆದಿರುವಂತಹ ಒಂದು ಜೀವನ ಶೈಲಿಯನ್ನ ರೀಕಾಲ್ ಮಾಡೋದಾದ್ರೆ ಕಷ್ಟ ಅನ್ನೋದು ಎಲ್ಲರ ಜೀವನದಲ್ಲೂ ಇದ್ದೇ ಇರುತ್ತೆ. ಸೊ ಡೊಳ್ಳು ಸಿನಿಮಾದಾಗೆ ನ್ಯಾಷನಲ್ ಅವಾರ್ಡ್ ಬಂದಿರೋದು ಕೂಡ ಒಂದಷ್ಟು ಸಂತಸದ ವಿಚಾರ. ಅದಾದ ನಂತರ ಎಷ್ಟು ಜವಾಬ್ದಾರಿ ಕಾರ್ತಿಕ್ ಮಹೇಶ್ ಅವರ ಹೆಗಲ ಮೇಲಿದೆ ಸರ್ ಒಂದು ಮಾತು ಹೇಳ್ತಾರೆ, ಮನೆ ಕಟ್ಟಕ್ಕೆ ನಿಮ್ಮ ರಾಮರಸ ಯಾವಾಗ ಬೆಳ್ಳಿ ಪರದೆ ಬರಬಹುದು? ಸೊ ಕಿಚ್ಚ ಸುದೀಪ್ ಅವರಿಂದ ಕಾರ್ತಿಕ್ ಮಹೇಶ್ ಅವರು ಏನು ಕಲ್ತ್ರಿ ಅಂತ? ಕಣ್ಣಲ್ಲೇ ಒಂದು ಕಿಚ್ಚು. ಈ ಪ್ರೋಟೀನ್ ಅನ್ನೋದು ಎಷ್ಟು ಹೆಲ್ಪ್ ಮಾಡಿದೆ ನಿಮ್ಗೆ? ಜಿಮ್ ಮಾಡೋದ್ರಿಂದ ಕಾರ್ತಿಕ್ ಮಹೇಶ್ ಅವರ ಲೈಫಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ? ಮನೇಲಿ ಅಮ್ಮ ನಿಮ್ಮ ಮೇಲೆ ಏನಾದ್ರು ಹೋಮ್ ರೆಮಿಡೀಸ್ ನ ಟ್ರೈ ಮಾಡ್ತಿರ್ತಾರ, ನನ್ನ ಮಗ ಚೆನ್ನಾಗಿ ಕಾಣಿಸ್ಲಿ ಅಂತ. ಇದುವರೆಗೂ ಕಾರ್ತಿಕ್ ಮಹೇಶ್ ಅವ್ರಿಗೆ ಎಷ್ಟು ಪ್ರಪೋಸಲ್ಸ್ ಬಂದ್ರು? ನಾನು ಓಡಾಡ್ತೀವಿ ಅಂದ್ರೆ ಕಾಲೇಜ್ ಎಂಟರ್ ಆಗಿ ಅಲ್ಲಿ ಕಾರ್ತಿಕ್ ಮಹೇಶ್ ಅವರ ಹುಡುಗಿಗೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು? ಪ್ರೊಡ್ಯೂಸರ್ ಆಗಿ ಸಿನಿಮಾವನ್ನ ನಿರ್ಮಾಣ ಮಾಡುವಂತ ಪ್ಲಾನ್ಸ್ ಇದೆಯಾ? ಮುಂದಿನ ದಿನಗಳಲ್ಲಿ ಬೇರೆ ಲ್ಯಾಂಗ್ವೇಜ್ ಕಾಲಿಡುವಂತಹ ಪ್ರಯತ್ನ ಇದೆಯಾ? ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ ಅಲ್ಲಿ ನಮ್ ಜೊತೆ ಜಾಯ್ನ್ ಆಗ್ತಾ ಇದ್ರೆ ಬಿಗ್ ಬಾಸ್ ಸೀಸನ್ 10 ವಿನ್ನರ್ ನಮ್ಮ ನಿಮ್ಮರ ಪ್ರೀತಿಯ ಕಾರ್ತಿಕ್ ಮಹೇಶ್ ಅವರು. ಮೊದಲನೇದಾಗಿ ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಸಖತ್ತಾಗಿದೆ ಆಸ್ ಆಲ್ವೇಸ್. ಗೊತ್ತಾಗ್ತಿದೆ ಎಲ್ಲ ಇಂಟರ್ವ್ಯೂಗೆ ಅಂತ ಕರೆಸ್ಬಿಟ್ಟು ನೀವು ನೋಡಿದ್ರೆ ಅಲ್ಲಿ ವರ್ಕೌಟ್ ಮಾಡ್ತಾ ಕುತ್ಕೊಂಡ್ರೆ ನಿಮ್ಮ ಅಭಿಮಾನಿಗಳಿಗೆ ನಿಮ್ಮ ಮಾತುಗಳ ಕೇಳಿಸ್ಕೊಳ್ಳೋದಕ್ಕೆ ಯಾವಾಗ ಕೊಡ್ತೀರಾ ಟೈಮು ಅಂತ? ಈಗ ಮಾತಾಡೋಣ. ಹೇಳಿ, ಹೇಗ್ ನಡೀತಿದೆ ಲೈಫಲ್ಲಿ, ಏನೆಲ್ಲ ನಡೀತಾ ಇದೆ ಲೈಫಲ್ಲಿ ಅಂತ? ಸಿನಿಮಾಗಳು ನಡೀತಿದೆ. ಒಂದು ನನ್ನ ಆಸೆ ಅಂತ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ. ಸಿನಿಮಾಗಳು ರಿಲೀಸ್ ಆಗ್ಬೇಕಷ್ಟೇ. ನನ್ನ ಫ್ಯಾನ್ಸ್ಗೆ ಒಂದು ಟ್ರೀಟ್ ಅಥವಾ ನನಗೋಸ್ಕರ ನನ್ನ ಥಿಯೇಟ್ರಲ್ಲಿ ನೋಡಬೇಕು ಅಂತ ಆಸೆ ಪಡ್ತಿರೋರಿಗೆ ಸಿನಿಮಾ ರಿಲೀಸ್ ಆಗಬೇಕು. ಅದ್ರ ಮೇಲೆ ಕೆಲಸ ನಡೀತಾ ಇದೆ. ಎಲ್ಲೋ ಒಂದ್ ಕೂಡ ಸ್ವಲ್ಪ ಗ್ಯಾಪ್ ಆಯ್ತಾ ಅಂತ? ಸ್ವಲ್ಪ ಅಲ್ಲ, ಜಾಸ್ತಿನೇ ಆಯ್ತು, ಗೊತ್ತಿದೆ ನನಗದು. ಆದ್ರೆ ಏನ್ ಮಾಡೋದು, ಸಿನಿಮಾ ಅನ್ನೋದು ಅಂದ್ರೆ ನಾವ್ ಅನ್ಕೊಂಡಂಗೆ ಅಷ್ಟು ಈಸಿ ಅಲ್ವಾ. ಸೊ ನಾವ್ ಅನ್ಕೊಂಡಂಗೆ ಆಗ್ಬೇಕು ಅಂತಂದ್ರೆ ಸಿನಿಮಾ ರಿಲೀಸ್ ಆಗ್ಬೇಕಂದ್ರೆ ಸಣ್ಣ ವಿಷಯ. ಅಂಡ್ ಫಾರ್ ಅ ಪರ್ಸನ್ ಲೈಕ್ ಮೀ ವಿತೌಟ್ ಎನಿ ಬ್ಯಾಕ್ ಗ್ರೌಂಡ್, ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲದೆ ಬಂದಿರೋ ಸಿನಿಮಾ ಇಂಡಸ್ಟ್ರಿ, ಪ್ರೊಡ್ಯೂಸರ್ನ ಹಿಡಿದು ಇವನ್ ಆಫ್ಟರ್ ಬಿಗ್ ಬಾಸ್ ನಾನು ಹೇಳ್ತಿರೋದು, ಸುಮಾರು ಕತೆಗಳು ಬಂದು ನನ್ಗೆ ಇಷ್ಟ ಆಗಿರೋ ತರ ಯಾವುದು ಬಂದಿಲ್ಲ. ಒಂದು ಚೆನ್ನಾಗಿದ್ ಬಂತು, ರಾಮರಸ. ಅದ್ರ ಕೆಲಸ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ನಡೀತದೆ. ಅದು ಅದನ್ ರಾಮರಸ ಏನು ಅಂತಂದ್ರೆ ರಿಚ್ ನಡೀತಾ ಇದೆ. ಇನ್ನೊಂದು ಸಿನಿಮಾದಲ್ಲಿ ಆಂಟಿಗನಿಸ್ಟ್ ಆಗಿ ಮಾಡಿದೀನಿ, ಅದು ಆಲ್ರೆಡಿ ನ್ಯೂಸ್ ಅಲ್ಲಿ ಹಾಕಿದ್ದಾರೆ. ಆಲ್ಫಾ ಅಂತ ಸಿನಿಮಾದಲ್ಲಿ ವಿಜಯ್ ಸರ್ ಹೊಯ್ಸಳ ಸಿನಿಮಾ ಡೈರೆಕ್ಟ್ ಮಾಡಿ. ಮತ್ತೆ ಇನ್ನೊಂದು ಸಿನಿಮಾ ಅದು ಫೈನಲ್ ಆಗಿದೆ. ಅದು ಆಲ್ಮೋಸ್ಟ್ ಎಲ್ಲ ಗ್ರೀಸ್ ಅಲ್ಲೇ ಶೂಟ್ ಆಗೋದು, ಗ್ರೀಸ್ ಲಂಡನ್ ನಲ್ಲಿ. ಅದ್ರ ಬಗ್ಗೆ ಸದ್ಯದಲ್ಲೇ ಅನೌನ್ಸ್ಮೆಂಟ್ ಮಾಡ್ತೀವಿ. ಸೊ ನಾನು ಆಗ್ಲೇ ಹೇಳ್ತಾ ಇದ್ದಂಗೆ ನೀವು ಪ್ರೊಡ್ಯೂಸರ್ ಹಿಡಿದು ಅವ್ರ ಕೈಲಿ ಇನ್ವೆಸ್ಟ್ ಮಾಡಿಸಿ, ಕತೆ ಹೇಳಿಸಿ, ಒಳ್ಳೆ ಡೈರೆಕ್ಟರ್ನ ಹಿಡಿದು ನಮ್ಮ ರಿಚ್ ಸಿನಿಮಾ ಮಾಡ್ಸೋದಕ್ಕೇನೆ ಸುನಿ ಸರ್ಗೆನೆ ಆಕ್ಚುಲಿ ನಾನು ಸುಮಾರು 3 ವರ್ಷದ ಹಿಂದೆಯಿಂದನೇ ನಾನು ಅಪ್ರೋಚ್ ಮಾಡ್ತಾ ಇದ್ದೆ. ಒಂದು ಸಿನಿಮಾ ಮುಂಚೆನೆ ಮಾಡ್ಬೇಕಾಗಿತ್ತು. ಸೊ ಇವಾಗ ಕಾಲ ಕೂಡ ಬಂದಿದೆ, ರಿಚ್ ನಡೀತಾ ಇದೆ. ಅದ್ರ ಕೆಲ್ಸಗಳು ಪ್ರೋಸೆಸ್ ಆಗ್ತದೆ. ಸೊ ಹಂಗಾಗಿ ಸ್ವಲ್ಪ ಟೈಮ್ ಆಗುತ್ತೆ. ಯಶ್ ಸರ್ ಒಂದ್ ಮಾತು ಹೇಳ್ತಾರೆ, ಮನೆ ಕಟ್ಟಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ, ಅರಮನೆ ಕಟ್ಟಕ್ಕೆ ಜಾಸ್ತಿ ಟೈಮ್ ತಗೊಳುತ್ತೆ. ಸೊ ಹಾಗಾಗಿ ನೀವು ಥಿಯೇಟರ್ಸ್ಗೆ ನಿಮ್ಮ ಅಭಿಮಾನಿಗಳನ್ನ ಕರೆಯೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ತಾ ಇದ್ರ. ಅಫ್ಕೋರ್ಸ್ ಬ್ಯಾಕ್ ಟು ಬ್ಯಾಕ್ ಪ್ರಾಜೆಕ್ಟ್ಸ್ ಗಳಂತೂ ಬ್ಯುಸಿ ಆಗಿದ್ರ. ಸೊ ನಿಮ್ಮ ರಾಮರಸ ಯಾವಾಗ ಬೆಳ್ಳಿ ಪರದೆ ಬರಬಹುದು ಅಂತ? ಆಕ್ಚುಲಿ ನೆನ್ನೆ ನನಗೆ ಗುರು ಸರ್ ಸಿಕ್ಕಿದ್ರು, ಕೇಳಿದೆ ನಾನು. ಅಂದ್ರೆ ನನ್ಗೂ ಆಸೆ ಇದೆ. ಅದರ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೀತಿದೆ. ಕ್ಲೈಮ್ಯಾಕ್ಸ್ ಪೋರ್ಷನ್ ನೋಡಿ ಗಿರಿ ಸರ್, BM ಗಿರಿರಾಜ ಸರ್ ನಿರ್ದೇಶಕರು ಫೋನ್ ಮಾಡಿ ತುಂಬಾ ಚೆನ್ನಾಗಿ ಬಂದಿದೆ, ಒಬ್ಬ ಮಾಸ್ ಹೀರೋ ತರ ನೀವು ಕಾಣಿಸ್ತೀರಾ ಅಂತ ಅವರೇ ಫೋನ್ ಮಾಡಿ ಹೇಳಿದ್ರು. ತುಂಬಾ ಖುಷಿ ಆಯ್ತು. ಸೊ ಅದು ಪೋಸ್ಟ್ ಪ್ರೊಡಕ್ಷನ್ ಕೆಲಸ ನಡೀತಾ ಇದೆ. ಜಾಸ್ತಿ CG ವರ್ಕ್ ಇರೋದ್ರಿಂದ ಟೈಮ್ ತಗೋತಾ ಇದೆ. ಡೊಳ್ಳು ಸಿನಿಮಾ ಆಯ್ತು, ಅದಾದ ನಂತರ ಬಿಗ್ ಬಾಸ್ ಆಯ್ತು. ಸೊ ಡೊಳ್ಳು ಸಿನಿಮಾದಾಗೆ ನ್ಯಾಷನಲ್ ಅವಾರ್ಡ್ ಬಂದಿರೋದು ಕೂಡ ಒಂದಷ್ಟು ಸಂತಸದ ವಿಚಾರ. ಅದಾದ ನಂತರ ಎಷ್ಟು ಜವಾಬ್ದಾರಿ ಕಾರ್ತಿಕ್ ಮಹೇಶ್ ಅವರ ಹೆಗಲ ಮೇಲಿದೆ ಅಂತ?
ಅಲ್ಲ, ಜವಾಬ್ದಾರಿ ಇದೆ, ಹೌದು. ಹಂಗಂತ ಅದನ್ನ ತುಂಬಾ ಭಾರ ಅಂತ ನಾವು ಅನ್ಕೋಬಾರ್ದು ಅಷ್ಟೇ. ನನ್ಗೆ ಅಫ್ಕೋರ್ಸ್ ಡೊಳ್ಳು ಆಯ್ತು, ನ್ಯಾಷನಲ್ ಅವಾರ್ಡ್ ಬಂತು, ಅದಾದ್ಮೇಲೆ ಯಾರಾದ್ರೂ ಅಪ್ರೋಚ್ ಮಾಡಿದ್ರ? ಇಲ್ಲ. ಅವ್ರಾಗವ್ರೇ ಮಾಡಿದ್ರ? ಇಲ್ಲ. ನಮ್ಗೇನು, ನಾವೇ ವರ್ಕ್ ಮಾಡ್ಬೇಕು, ನಾವೇ ಡೈರೆಕ್ಟರ್ಸ್ನ ಹಿಡಿಬೇಕು, ನಾವೇ ಪ್ರೊಡ್ಯೂಸರ್ಸ್ನ ಹಿಡಿಬೇಕು. ಅವ್ರಿಗೆ ನಮ್ಮ ಮೇಲೆ ನಂಬಿಕೆ ಬರೋ ಹಾಗೆ ನಾವು ಮಾಡ್ಬೇಕು ವಿತ್ ಆರ್ ವರ್ಕ್ ಅಷ್ಟೇ, ಬೇರೆ. ಅಂದ್ರೆ ಒಂದು ಥಿಯೇಟರ್ಗೆ ಜನರನ್ನ ಕರ್ಸೋ ಕೆಪಾಸಿಟಿ ಇದೆ. ಇನ್ನೊಂದು, ನಾವು ಅಷ್ಟೇ ಚೆನ್ನಾಗಿ ಆಕ್ಟ್ ಮಾಡ್ತೀವಿ ಅನ್ನೋ ಪೊಟೆನ್ಷಿಯಲ್ ಇದೆ ಅಂತ ಪ್ರೊಡ್ಯೂಸರ್ಗೆ ಅನ್ನಿಸ್ಬೇಕು. ಇವನ್ ಮೇಲೆ ನಂಬಿ ದುಡ್ಡು ಹಾಕಿದ್ರೆ ನಾನ್ ಸೇಫ್ ಅನ್ನೋ ತರ ಅವ್ರಿಗೆ ಅನ್ನಿಸ್ಬೇಕು. ಸೊ ಅದೆಲ್ಲ ಬರ್ಬೇಕಂತಂದ್ರೆ ಬಹಳ ಕಷ್ಟ ಇದೆ ಇವತ್ತಿನ ಮಟ್ಟಿಗೆ. ಸೊ ಒಂದು ನಂಬಿಕೆ ಏನಂದ್ರೆ, ಒಂದು ಹೊಸ ಸಿನಿಮಾಗಳು ಇವಾಗ ಇತ್ತೀಚೆಗಷ್ಟು ವರ್ಕ್ ಆಗ್ತಾ ಇದೆ. ಅದೇ ನಂಬಿಕೆ ಮೇಲೆ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಐ ಹೋಪ್ ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ಒಂದು ಆಲ್ಮೋಸ್ಟ್ ನನ್ನ ಇಯರ್ ಅಂತ ನಾನು ಭಾವಿಸ್ತೀನಿ. ನೆಕ್ಸ್ಟ್ ಇಯರ್ ಆಲ್ಮೋಸ್ಟ್ ಒಂದು 4 ಸಿನಿಮಾ ರಿಲೀಸ್ ಆಗ್ತದೆ. 2026 ಅಲ್ಲಿ ಕಾರ್ತಿಕ್ ಮಹೇಶ್ ಅವರು 6 ಹೊಡಿತಾರ ಅಂತ? ಅಲ್ಲ, 6 ಅಲ್ಲ, ನಾನು ಸೆಂಚುರಿ ಹೊಡಿಬೇಕು ಅಂತ ನನ್ಗೆ ಆಸೆ. ಹೇಳ್ತಾ ಇದ್ದೀರಾ? ಅಂದ್ರೆ 6 ಅಂತಂದ್ರೆ 6 ಸಿನಿಮಾಗಳು ರಿಲೀಸ್ ಆಗುತ್ತಾ ಒಂದೇ ವರ್ಷದಲ್ಲಿ? 6 ಸಿನಿಮಾ ಅಲ್ಲ, 4 ಆಗ್ಬೋದು. 4 4 ಹೊಡಿತೀರಾ? ರಾಮರಸ ಒಂದು, ರಿಚ್ ಒಂದು, ಆಲ್ಫಾ ಒಂದು. ಆಲ್ಫಾ ಆಂಟಗನಿಸ್ಟ್. ಅಷ್ಟ್ರಲ್ಲಿ ಇನ್ನೊಂದು 2 ಬರ್ಬೋದು. ಅಲ್ಲ, ಬರ್ಬೋದು. ನಾನು ಹೇಳ್ದಂಗೆ ಸಿನಿಮಾ ರಿಲೀಸ್ ಆಗೋದಕ್ಕೆ ಪ್ರೀ ಪ್ರೊಡಕ್ಷನ್ ಇಂದ ಹಿಡಿದು ಪೋಸ್ಟ್ ಪ್ರೊಡಕ್ಷನ್, ಅಲ್ಲಿಂದ ರಿಲೀಸ್ ವರ್ಗು ಹೋಗ್ಬೇಕಂದ್ರೆ ಸಿನಿಮಾ ಇಟ್ಸ್ ಲಾಂಗ್. ಡೊಳ್ಳು ಮಾಡಿದಾಗ ಹೆಂಗಿತ್ತು ಅಂದ್ರೆ, ಅದಕ್ಕೆ ಪ್ರಿಪರೇಷನ್ ನಂದೇನಿತ್ತು ಅಂತಂದ್ರೆ, ನಾನು ಡೊಳ್ಳು ಕಲಿಬೇಕು, ಶೂಟಿಂಗ್ ಹೋದ, ಆಕ್ಟ್ ಮಾಡಿದೆ, ಮುಗಿಸ್ದೆ. ಬಟ್ ಇವಾಗ ಹಂಗಲ್ಲ. ಸ್ಕ್ರಿಪ್ಟ್ ಕೂತ್ಕೋತಾ ಇದೀನಿ, ಪ್ರೀ ಪ್ರೊಡಕ್ಷನ್ ಏನೇನಾಗುತ್ತೆ, ಎಲ್ಲೆಲ್ಲಿ ಖರ್ಚಾಗುತ್ತೆ, ಎಲ್ಲೆಲ್ಲಿ ಕಟ್ ಮಾಡಬೇಕು, ಎಲ್ಲ ನಾನು ಇನ್ವಾಲ್ವ್ ಆಗ್ತಾ ಇದ್ದೀನಿ. ಐ ನೋ ದ ಎಫರ್ಟ್. ಸೊ ಒಂದು ಸಿನಿಮಾ ರಿಲೀಸಿಗೆ ಬರಬೇಕು ಅಂತಂದ್ರೆ ಅದರ ಎಫರ್ಟ್ ಏನು ಅಂತ ನಮ್ಗೆ ಚೆನ್ನಾಗಿ. ಸೊ ಹಂಗಾಗಿ ತುಂಬಾ ಕಷ್ಟ ಇದೆ ರಿಲೀಸ್ ಬರೋರು. ಓಕೆ, ಬ್ಯಾಕ್ ಗ್ರೌಂಡ್ ಇದ್ದು ಸರ್ವೈವ್ ಆಗೋದಕ್ಕೆ ತುಂಬಾ ಕಷ್ಟ ಆಗ್ತಿರುವಂತಹ ಕಾಂಪಿಟೇಷನ್ ಯುಗದಲ್ಲಿ ನಾವಿದ್ದೀವಿ. ಸೊ ಯಾವುದೇ ಬ್ಯಾಕ್ ಗ್ರೌಂಡ್ ಹೇಳಿದ್ರೆ, ಒಂದು ಬಿಗ್ ಬಾಸ್ ಮೂಲಕ ಖ್ಯಾತಿಯನ್ನ ಗಳಿಸಿ ಅದಾದ ನಂತರ ಒಂದಷ್ಟು ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಾರೆ ಅಂತಂದ್ರೆ, ನಿಜವಾಗ್ಲೂ ಅದಕ್ಕೆ ನಿಮ್ಮ ಎಫರ್ಟ್ ಅನ್ನೋದು ಎಷ್ಟು ಇದೆ ಅನ್ನೋದು ಗೊತ್ತಾಗ್ತಿದೆ. ಸೊ ಒಂದು ಕ್ಷಣ, ಒಂದು ಹಿಂದೆ ನಡೆದಿರುವಂತಹ ಒಂದು ಜೀವನ ಶೈಲಿಯನ್ನ ರೀಕಾಲ್ ಮಾಡೋದಾದ್ರೆ? ಆಕ್ಚುಲಿ ತುಂಬಾನೇ ಬದಲಾಗಿದೆ. ಬಿಗ್ ಬಾಸ್ ಮುಂಚೆ ಹೋಲಿಸ್ಕೊಂಡ್ರೆ ಇವತ್ತಿಗೆ, ಅಂದ್ರೆ ನಾನು ಏನ್ ಆಸೆ ಪಟ್ಟಿದ್ದೆ, ಒಂದು ಸಿನಿಮಾ ಮೂಲಕ ಒಂದಷ್ಟು ರೆಕಗ್ನಿಷನ್ ಗಳಿಸ್ಬೇಕು ಅಂತ. ಆ ಒಂದು ಬಿಗ್ ಬಾಸ್ ಒಂದು ಸೀಸನ್ ಇಂದನೇ ಒಂದು 3-4 ಸಿನಿಮಾ ಮಾಡಿ ರಿಲೀಸ್ ಆಗಿ ಒಂದು ಸೂಪರ್ ಹಿಟ್ ಆಗಿ ಏನು ಪಬ್ಲಿಸಿಟಿ ಅಥವಾ ಏನ್ ಫೇಮ್ ಸಿಗುತ್ತೋ ಅದೊಂದು ಸೀಸನ್ ಮೂಲಕ ನನಗೆ ಸಿಕ್ಕಿದೆ. ಸೊ ಅದಕ್ಕೆ ಐ ಆಮ್ ಆಲ್ವೇಸ್ ಹ್ಯಾಪಿ ಫಾರ್ ದಟ್. ಐ ಆಮ್ ಆನರ್ಡ್ ಅಂಡ್ ಐ ಆಮ್ ಥ್ಯಾಂಕ್ಫುಲ್ ಟು ಬಿಗ್ ಬಾಸ್. ಜೊತೆಗೆ ಅದೇ ನಾನು ಹೇಳ್ದಂಗೆ, ಕಷ್ಟ ಅನ್ನೋದು ಎಲ್ಲರ ಜೀವನದಲ್ಲೂ ಇದ್ದೇ ಇರುತ್ತೆ. ಆದ್ರೆ ಅದನ್ನ ಹೆಂಗ್ ಓವರ್ಕಮ್ ಮಾಡ್ತೀವಿ ಅನ್ನೋ. ಸೊ ಐ ಆಮ್ ಇನ್ ದ ಪ್ರಾಸೆಸ್, ಅದನ್ನ ಓವರ್ಕಮ್ ಮಾಡೋ ಪ್ರಾಸೆಸ್ ಅಲ್ಲಿ ಇದ್ದೀನಿ. ಅಂಡ್ ಚೆನ್ನಾಗಿದೆ ಜೀವನ ಬಿಗ್ ಬಾಸ್ ಆದ್ಮೇಲೆ. ವೆರಿ ಹ್ಯಾಪಿ. ಅಂಡ್ ಸಿನಿಮಾಗಳು ಆಗ್ತಿರೋ ವಿಷಯದಲ್ಲೂ ತುಂಬಾ ಖುಷಿ ಆಯ್ತು. ನಿಮ್ಮ ಸಕ್ಸಸ್ ಕಾಣೋದಕ್ಕೆ ನಿಮ್ಮ ತಂದೆಯವರ ಒಂದು ಆಸೆ ತುಂಬಾ ಇತ್ತು. ನಾನು ಕೂಡ ಪರ್ಸನಲ್ ಆಗಿ ಮೀಟ್ ಆದಾಗ್ಲೂ ಕೂಡ ನಿಮ್ಮ ತಂದೆಯವರು ಹೇಳಿದ್ರು ಮೈಸೂರಲ್ಲಿ ಇಂತಿ ನಿಮ್ಮ ಆಶಾ ಸೀರಿಯಲ್ ಪ್ರಮೋಷನ್ ಟೈಮ್ ಅಲ್ಲಿ. ಸೊ ಇವತ್ತು ಈ ರೇಂಜ್ ಬಂದಿದ್ದೀರಾ. ಸೊ ತಂದೆಯವ್ರನ್ನ ಎಷ್ಟು ಮಿಸ್ ಮಾಡ್ಕೊಳ್ತೀರಾ ಅಂತ? ಎಸ್, ನನಗೆ ಹೇಳಿದ್ರು. ಏನ್ ಹೇಳಿದ್ರು? ಆಕ್ಚುಲಿ ನಿಮ್ದು ಹಾರ್ಡ್ವೇರ್ ಶಾಪ್ ಏನೋ ಇತ್ತಲ್ಲ, ಸೊ ಇಂತಿ ನಿಮ್ಮ ಆಶಾ ಸೀರಿಯಲ್ ಪ್ರಮೋಷನಲ್ ಈವೆಂಟ್ ಆಂಕರ್ ಆಗಿ ನಾನಿದ್ದೆ. ಆ ಟೈಮಲ್ಲಿ ನಿಮ್ಮ ಆ ಒಂದು ವೆಹಿಕಲ್ ನೋಡ್ಬಿಟ್ಟು ಆ ಒಂದು ಈವೆಂಟ್ ನಡೀತಿರುವಂತ ಜಾಗಕ್ಕೆ ನಿಮ್ಮ ಫಾದರ್ ಬಂದು ಹುಡಿಕೊಂಡ್ಬಂದು ಹೇಳಿ, ಈ ತರ ನಾನು ಕಾರ್ತಿಕ್ ಮಹೇಶ್ ಅವರಪ್ಪ ಅಂತ ಹೇಳಿ, ಆಮೇಲೆ ನಿಮ್ಮ ಹಾರ್ಡ್ವೇರ್ ಶಾಪ್ ಕರ್ಕೊಂಡೋಗಿ, ದಸರಾ ಟೈಮ್ ಅಲ್ಲಿ ಇದ್ದಿದ್ದು. ಸೊ ಅಲ್ಲಿಗೆ ಕರ್ಕೊಂಡೋಗಿ ಪೂಜೆ ಮಾಡಿ, ಅದಾದ ನಂತರ ಪ್ರಸಾದ ಎಲ್ಲ ಕೊಟ್ಟು ಒಳ್ಳೇದ್ ಮಾಡಿ, ಚೆನ್ನಾಗಿ ಪ್ರಮೋಷನ್ ಮಾಡಿ, ನನ್ನ ಮಗ ಹೀರೋ ಆಗಿ ಬೆಳಿಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ವಿಚಾರಗಳನ್ನ ಹೇಳಿದ್ರು. ಅದಾದ ನಂತರ ಮತ್ತೆ ನಿಮ್ಗೂ ಮೂಲಕ ಗೊತ್ತಾಯ್ತು ಈ ತರ ಏನೋ ಸಮಥಿಂಗ್ ಹೆಲ್ತ್ ಇಶ್ಯೂಸ್ ಆಗಿ ಈ ತರ ಆಯ್ತು ಅಂತ ಹೇಳ್ಬಿಟ್ಟು. ಎಷ್ಟು ಆಸೆ ಇತ್ತು ಅಂತಂದ್ರೆ ಅವ್ರ ಮಾತುಗಳೆಲ್ಲ ಕೇಳ್ತಾ ಇದ್ದೆ ನಾನು. ನಿಜವಾಗ್ಲೂ ಮಕ್ಕಳ ಸಂತೋಷಕ್ಕೆ ತಂದೆ ತಾಯಿ ಎಲ್ಲಾ ಜೀವನವನ್ನು ಮುಡಿಪಾಗಿಡ್ತಾರೆ ಅನ್ನುವಂಥದ್ದು ನಿಮ್ಮ ತಂದೆಯ ಮಾತುಗಳ ಮೂಲಕ ನಾನು ಕೇಳಿತ್ತು. ಅಲ್ಲ, ಈಗ ನೀವು ನೆನ್ಸಿದ್ದು ತುಂಬಾ ಖುಷಿ ಆಯ್ತು. ನಾನು ಆಕ್ಚುಲಿ ಹೇಳಿದ್ದು ವಿಷಯ ಅಂದ್ರೆ, ಎಲ್ಲರ ತಂದೆ ತಾಯಿನೂ ಅವ್ರ ಮಕ್ಕಳು ಬೆಳಿಬೇಕು ಅಂತ ಆಸೆ ಇರುತ್ತೆ. ಅದೇ ರೀತಿ ನಮ್ಮ ತಂದೆಗೂ ಇತ್ತು.
ನನ್ ಜೊತೆ ಕೂತ್ಕೊಂಡೆ ಬಿಗ್ ಬಾಸ್ ನೋಡ್ತಾ ಇದ್ರು ನನ್ನ ಸ್ನೇಹಿತರೆ. ಕಳೆದ ನಾನ್ ಹೋಗೋಕ್ ಮುಂಚೆ ಸುಮಾರು ಸೀಸನ್ಗಳಲ್ಲಿ ಹ್ಮ್. ಅವ್ರು ನೋಡ್ತಾ ಇದ್ರೆ ನನ್ ಮಗನ್ನು ಹಿಂಗ್ ನೋಡ್ಬೇಕಲ್ಲ ಅಂತ ಅವ್ರು ಹೇಳಿದ್ದು ನಿಜ. ಥಿಯೇಟ್ರಲ್ಲಿ ನೋಡ್ಬೇಕು ಅಥವಾ ಬಿಗ್ ಬಾಸ್ ಅಲ್ಲಿ ಹಿಂಗ್ ನೋಡ್ಬೇಕು, ಹ್ಮ್. ನನ್ ಮಗನ್ಗೆ ಯಾಕೆ ಆಪರ್ಚುನಿಟಿ ಸಿಗ್ತಲ್ಲ ಅಷ್ಟು, ಯಾಕೆ ಅಂತ ಅವರು ಯಾವಾಗ್ಲೂ ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಅದೆಲ್ಲ ಆಗಿ ಸಕ್ಸಸ್ಫುಲ್ ಆಗಿ ಬರೋ ಅಷ್ಟೊತ್ತಿಗೆ ಅವ್ರು ಇರ್ಲಿಲ್ಲ. ಬಟ್ ಎಸ್, ಮೇಲ್ಗಡೆಯಿಂದನೇ ಅವ್ರ ಆಶೀರ್ವಾದ ಇದೆ ಅಂತ ನನ್ನ ಒಂದು ನಂಬಿಕೆ. ಆಶೀರ್ವಾದ ಇದ್ದೇ ಇರುತ್ತೆ. 100%. ಇನ್ನೊಂದೇನಂತಂದ್ರೆ ಬಿಗ್ ಬಾಸ್ ನಂತರ ಬಂದಿರುವಂತಹ ಒಂದಷ್ಟು ಕಂಟೆಸ್ಟೆಂಟ್ಸ್ಗೆ ಯಾರು ಕೂಡ ಲೈಫಲ್ಲಿ ಸೆಟ್ಲ್ ಆಗಿಲ್ಲ ಅಂತ ಒಂದು ವರ್ಗ ಮಾತನಾಡ್ಕೊಳ್ತಾ ಇದೆ. ಇದಕ್ಕೆ ಎಷ್ಟು ಅಗ್ರಿ ಮಾಡ್ತೀರಾ ಅಂತ? ಆ ವರ್ಗ ಯಾರು ಮಾತಾಡ್ತಾ ಇದಾರೆ ಅವ್ರು ಸೆಟ್ಲ್ ಆಗಿದಾರ? ಹ್ಮ್. ಅದು ಸುಳ್ಳು. ಯಾಕೆ ಎಲ್ರು ಅವ್ರವ್ರ ಜೀವನದಲ್ಲಿ ಚೆನ್ನಾಗೇ ಇದಾರಲ್ಲ. ಹ್ಮ್. ಅಂದ್ರೆ ಈಗ ಸಿನಿಮಾ ಮೂಲಕನೇ ಮಾಡ್ಬೇಕು ಅಂತ ಏನಿಲ್ಲ. ಅದು ಅವರ ಕಂಫರ್ಟ್. ಅವ್ರು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದಾರೆ ಅವ್ರು ಡೆಫಿನೆಟ್ಲಿ ಸಾಧಿಸ್ತಾರೆ. ಅಂಡ್ 10 ಸೀಸನ್ಗಳಲ್ಲಿ ನೋಡಿದಂಗೆ ಎಲ್ಲರೂ ಚೆನ್ನಾಗಿದ್ದಾರೆ. ನಾನು ಐ ಡೋಂಟ್ ಥಿಂಕ್ ಸೊ. ಅಂಡ್ ನನಗೂ ಚೆನ್ನಾಗಿ ಆಗ್ತಾ ಇದೆ ಸಿನಿಮಾಗಳು. ಅಂದ್ರೆ ನಾನು ಅಲ್ಟಿಮೇಟ್ ಏಮ್ ವಾಸ್ ಆಲ್ವೇಸ್ ಟು ಬಿ ಇನ್ ಸಿನಿಮಾ. ಐ ಆಮ್ ಇನ್ ಸಿನಿಮಾ, ಐ ಆಮ್ ವರ್ಕಿಂಗ್ ಇನ್ ಫಿಲ್ಮ್ಸ್, ಐ ಆಮ್ ಶೋಯಿಂಗ್ ವಾಟ್ ಐ ಆಮ್. ಅಂಡ್ ಆಲ್ಸೋ ನಾನು ಆಕ್ಟಿಂಗ್ ನೋಡಿಲ್ಲ ಅಂತ ಅನ್ಸಿದವ್ರಿಗೆ ಬಿಗ್ ಬಾಸ್ ಆದ್ಮೇಲೆ ಮೊನ್ನೆ ಅಷ್ಟೇ ನಂದೊಂದು ಶಾರ್ಟ್ ಮೂವಿ ಕೂಡ ರಿಲೀಸ್ ಮಾಡಿದ್ದೆ. ಅದು ಬಿಗ್ ಬಾಸ್ ಮುಂಚೆ ಶೂಟ್ ಮಾಡಿ. ನಾನು ಹೇಳೋದೇನಂದ್ರೆ ಅಲ್ಲ, ಅದೆಲ್ಲ ಸುಳ್ಳು. ಸೆಟ್ಲ್ ಆಗಿಲ್ಲ, ಅದ್ ಮಾಡಿಲ್ಲ, ಅದೆಲ್ಲ ಸುಳ್ಳು. ನಾನು ಆಲ್ಮೋಸ್ಟ್ ಎಲ್ಲರನ್ನು ಭೇಟಿ ಮಾಡಿದ್ದೀನಿ. ದೇರ್ ಆಲ್ ಗುಡ್ ಇನ್ ದೇರ್ ಲೈಫ್. ಬಿಗ್ ಬಾಸ್ ಸೀಸನ್ 10ರಲ್ಲಿ ಇರುವಂತಹ ನಿಮ್ಮ ಮತ್ತೆ ವಿನಯ್ ಗೌಡ ಆಗಿರ್ಬೋದು, ಸಂಗೀತ ಅವರು ಆಗಿರ್ಬೋದು, ಒಂದಷ್ಟು ಟಕ್ ಆಫರ್ನ ಅದಾದ ನಂತರ ಆಗಿರ್ಬೋದು, ಅದಕ್ಕಿಂತ ಮುಂಚೆ ಸೀಸನ್ಗಳಲ್ಲಿ ಎಲ್ಲೂ ಕಾಣಿಸಿಲ್ಲ ಅನ್ನುವಂಥದ್ದಿದೆ. ಸೊ ಎಷ್ಟು ಖುಷಿ ಪಡ್ತೀರಾ ನೀವಿದ್ದಂತಹ ಸೀಸನ್ ಅಷ್ಟೊಂದು ಇಷ್ಟ ಆಗಿತ್ತು ಜನರಿಗೆ ಅಂತ? ಅದು ಜನಗಳಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಅಲ್ಲಾಗಿದ್ದು ಜಗಳಗಳಾಗಿರ್ಬೋದು, ಒಂದಷ್ಟು ಫ್ರೆಂಡ್ಶಿಪ್ ವಿಷಯಗಳಾಗಿರ್ಬೋದು, ಅದನ್ನ ಜನಗಳು ನೋಡಿ ತುಂಬಾ ಇಷ್ಟಪಟ್ಟು ಅವ್ರ ಆಶೀರ್ವಾದ ಮಾಡಿದ್ರು ಅಷ್ಟೇ. ಹಿಂದೆ ಬಂದಿತ್ತ? ಎಸ್ ಬಂದಿತ್ತು, ಹಿಂದೆ ಸುಮಾರು ಬಂದಿತ್ತು. ಬಟ್ ಈ ಸಲ ಇಟ್ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಮೇ ಬಿ ಟೆಕ್ನಿಕಲಿ ನಾವು ಬಿಗ್ ಬಾಸ್ ಟೀಮ್ಗೂ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಅಂದ್ರೆ ದ ಡಿಫ್ರೆಂಟ್ ವೇ ಅವ್ರು ಪ್ರೆಸೆಂಟ್ ಮಾಡಿದ್ರು. ಬರೀ ನಾವು ಮಾತ್ರ ಅಂತ ನಾವು ಹೇಳೋದಕ್ಕಾಗ. ಸೊ ಬಿಗ್ ಬಾಸ್ ಟೀಮ್ಗೆ, ನಮ್ಮ ಸುದೀಪ್ ಸರ್ಗೆ ಅಂಡ್ ನಮ್ಮ ಎಲ್ಲ ಕಾಂಟೆಸ್ಟೆಂಟ್ಗಳಿಗೂ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಇಟ್ಸ್ ಕಂಪ್ಲೀಟ್ಲಿ ಟೀಮ್ ವರ್ಕ್ ಅಂಡ್ ಆ ಟೀಮ್ ಮೇಲೆ ಜನಗಳು ಮಾಡಿರೋ ಆಶೀರ್ವಾದ ಅಂತ ನಾನು ಭಾವಿಸ್ತೀನಿ. ಯಾರೆಲ್ಲ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ ಬಿಗ್ ಬಾಸ್ ಸೀಸನ್ 10 ಕಂಟೆಸ್ಟೆಂಟ್ಸ್? ಅಂದ್ರೆ ಈಗ ನಾನ್ ನನ್ನ ಕೆಲ್ಸಗಳಲ್ಲಿ ಬಿಸಿ ಇದ್ದೀನಿ, ಹಂಗಾಗಿ ಯಾರಿಗೂ ಜಾಸ್ತಿ ಫೋನ್ ಮಾಡಕ್ಕಾಗಿಲ್ಲ. ಅಂದ್ರೆ ನಮ್ಮ ಸಿನಿಮಾಗಳ ಕೆಲಸಗಳಾಗಿರ್ಬಹುದು, ನನ್ನ ಪರ್ಸನಲ್ ಬಿಸ್ನೆಸ್ ಮೇಲೆ ಆಗಿರ್ಬಹುದು, ಹಂಗಾಗಿ ಸ್ವಲ್ಪ ಬಿಸಿ ಇದೀನಿ. ಹಂಗಾಗಿ ಯಾರು ಜಾಸ್ತಿ ಟಚ್ ಅಲ್ಲಿ ಇಲ್ಲ. ತನಿಷಾ, ಶಿ ಇಸ್ ಆಲ್ವೇಸ್ ಇನ್ ಟಚ್. ಅಂಡ್ ನಮ್ರತಾ ಅವರು ಅಂಡ್ ತುಕಲಿ ಎಲ್ಲಾದ್ರೂ ಶೋ ಅಲ್ಲಿ ಸಿಕ್ಕಿದ್ರೆ ಚೆನ್ನಾಗಿ ಮಾತಾಡ್ತಾರೆ. ಅಂಡ್ ಯಾರಿರ್ತಾರೆ ಟಚ್ ಅಲ್ಲಿ ರೆಗ್ಯುಲರ್ ಆಗಿ? ವಿನಯ್ ಸುಮಾರು ದಿನ ಆಯ್ತು ಮಾತಾಡಿ. ಅಂಡ್ ಸಿನಿಮಾ ಅಕಸ್ಮಾತ್ ಸಿಕ್ಕಿದ್ರೆ ನಾವು ಡೆಫಿನೆಟ್ಲಿ ಮಾತಾಡ್ತೀವಿ. ಅಷ್ಟೇ, ಯಾರು ಸಿಕ್ಕಿಲ್ಲ. ಓಕೆ, ಈಗ ಸೀಸನ್ 12ಕ್ಕೆ ಕ್ಷಣಗಣನೆ ಶುರು ಆಗ್ತಿದೆ. ಸೊ ಯಾವ ರೀತಿ ಇರಬಹುದು ಎಕ್ಸ್ಪೆಕ್ಟೇಷನ್ ಆಸ್ ಎ ಮಾಜಿ ಕಂಟೆಸ್ಟೆಂಟ್ ಆಗಿ ಅಂಡ್ ಮಾಜಿ ವಿನ್ನರ್ ಆಗಿ? ಬಿಗ್ ಬಾಸ್ ಅನ್ನೋದು ಈಗ ನನಗ್ ಮಾತ್ರ ಅಲ್ಲ, ಇಡೀ ಕರ್ನಾಟಕದ ಆಚೆ ಇರೋ, ಬೇರೆ ಸ್ಟೇಟ್ ಅಲ್ಲಿರೋ, ಬೇರೆ ದೇಶಗಳಲ್ಲಿರೋ ಎಲ್ಲಾ ಅಭಿಮಾನಿಗಳು ಕಾಯ್ತಾನೆ ಇರ್ತಾರೆ. ಮುಗಿದ ತಕ್ಷಣ ಈಗ ಏನಪ್ಪಾ ಮಾಡೋದು ಅನ್ನೋ ತರ. ನನ್ ಸೀಸನ್ ಮುಗಿದ್ಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಜನ ಮಾಡ್ತಾ ಇದ್ದೇನೋ, ಎಷ್ಟೊಂದ್ ಜನ ನನಗೆ ಹೇಳಿದ್ದೇನಂತಂದ್ರೆ ಪ್ರೋಮೋ ವೆಯ್ಟ್ ಮಾಡ್ತಾ ಇದ್ವಿ, ಹಿಂಗಿರುತ್ತೆ ಪ್ರೋಮೋ, ಇಷ್ಟು ಚೆನ್ನಾಗಿ ಕಟ್ ಮಾಡ್ತಾ ಇದ್ರು, ಎಷ್ಟು ಚೆನ್ನಾಗಿ 2 ಪ್ರೋಮೋ ಡೈಲಿ 2 ಪ್ರೋಮೋ ಬರ್ತದೆ. ಅದೇ ರೀತಿ ಈ ಒಂದು ಆ ಸೀಸನ್ ಮುಗಿದ ಮೇಲೆ ನೆಕ್ಸ್ಟ್ ಏನಪ್ಪಾ ಮಾಡೋದು ಅಂತ ಗೊತ್ತಾಗದೇ ಇರೋ ಅಷ್ಟಿಗೆ ಅಡಿಕ್ಷನ್ ಆಗಿತ್ತು. ಅದೇ ರೀತಿ ಪ್ರತಿ ಸೀಸನ್ ಅಲ್ಲೂ ಆಗಿದೆ. ಸೊ ದೇಶ ವಿದೇಶಗಳಲ್ಲೂ ಆತರ ಕಾಯ್ತಾ ಇರ್ತದೆ. ಓನ್ಲಿ ಅಷ್ಟು ಅಡಿಕ್ಷನ್ ಇದೆ ಒಂದು. ಅಂಡ್ ಸುದೀಪ್ ಸರ್ದು ಮಾತು ಕೇಳೋದಕ್ಕೆ ಎವ್ರಿ ವೀಕೆಂಡ್, ಅಂಡ್ ದ ವೇ ಹಿ ಪ್ರೊಜೆಕ್ಟ್ಸ್, ದ ವೇ ಹಿ ಅವ್ರ ಆಟಿಟ್ಯೂಡು ಅಂಡ್ ಇದ್ರ ಜೊತೆ ಮಾತಾಡೋಂಥದ್ದು ಅಂಡ್ ಅವ್ರ ಸ್ಟೈಲು, ಅವ್ರ ಆಕ್ಚುಲಿ ಅವ್ರು ಪ್ರತಿ ವರ್ಷ ಬೇರೆ ಬೇರೆ ರೀತಿ ಕಾಸ್ಟ್ಯೂಮ್ ಡಿಸೈನ್ ಮಾಡೋಂಥದ್ದು, ಅದಕ್ಕೆಲ್ಲರೂ ಕಾಯ್ತಾ ಇರ್ತಾರೆ. ಅದೇ ರೀತಿ ನಾವು ಅದೆಲ್ಲದಕ್ಕೂ ಕಾಯ್ತಾ ಇದ್ವಿ.
ಮೊನ್ನೆ ಅಷ್ಟೇ ಕಿಚ್ಚ ಸುದೀಪ್ ಅವರ ಬರ್ತ್ಡೇ ಆಯ್ತು, ನೀವು ಕೂಡ ಸ್ಟೇಟಸ್ ಹಾಕೋದ್ರ ಮೂಲಕ ವಿಶ್ ಮಾಡಿದ್ರಿ. ಹಾಕಿ. ಸೊ ಕಿಚ್ಚ ಸುದೀಪ್ ಅವರಿಂದ ಕಾರ್ತಿಕ್ ಮಹೇಶ್ ಅವರು ಏನು ಕಲ್ತ್ರಿ ಅಂತ? ಅಯ್ಯೋ, ಕಲ್ತಿರೋದು ನಾನು ಪ್ರತಿ ಸಲ ಯಾರು ಕೇಳಿದಾಗ ನಾನು ಹೇಳ್ತಾನೆ ಇರ್ತೀನಿ. ಒಂದು ಮೋಸ್ಟ್ ವರ್ಸಟೈಲ್ ಆಕ್ಟರ್, ಅದಕ್ಕಿಂತ ಅಭಿನಯ ಚಕ್ರವರ್ತಿ ಅಂತ ಅಭಿಮಾನಿಗಳು ಅವರೆಲ್ಲರೂ ಅವ್ರಿಗೆ ಕರೀತಾರೆ. ಅದಷ್ಟೇ ಅಲ್ಲದೆ ಅವರು ಒಳ್ಳೆ ವಾಗ್ಮಿ, ಅವರ ಮಾತಿನ ಚಾತುರ್ಯ ಇದೆಲ್ಲ, ಒಳ್ಳೆ ವಾಗ್ಮಿ ಅವರಲ್ಲಿ ಅದನ್ನ ಕಲಿಯೋದು ತುಂಬಾ ಇದೆ. ಆಮೇಲೆ ದ ಸ್ಟೈಲ್ ಸುಮಾರು, ಅಂದ್ರೆ ಆಕ್ಚುಲಿ ಫಸ್ಟ್ ನಾನು ಅವರನ್ನ ಆಕ್ಚುಲಿ ನೋಡಿದ್ದು, ಅಂದ್ರೆ ಮುಂಚೆ ಒಂದ್ಸಲಿ ಫೋಟೋ ತೆಗೆಸ್ಕೊಂಡಿದ್ದೆ ಇದ್ರ ಟೈಮಲ್ಲಿ, ವಿಲನ್ ಟೈಮಲ್ಲಿ. ಅದಾದ್ಮೇಲೆ ನಾನು ಬಿಗ್ ಬಾಸ್ ಎಂಟರ್ ಆದಾಗ ಅವ್ರು ನನ್ ಮುಂದೆ ಹೆಂಗ್ ನಿಂತಿದ್ರು, ಆ ಒಂದು ಆರಾ ಇದೆಯಲ್ಲ, ಸೂಪರ್ ಸ್ಟಾರ್ ಆರಾ, ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಗೆಟ್. ಕಣ್ಣಲ್ಲೇ ಒಂದು ಕಿಚ್ಚು ಇದೆ, ಅವ್ರು ನೋಡ್ತಾ ಇದ್ರೇನೆ ಭಯ ಆಗತ್ತೆ ಹೊಸೊಬ್ಬರು ಯಾರಿಗಾದ್ರು. ಅದು ಅಡ್ಜಸ್ಟ್ ಆಗ್ಬೇಕು, ಅವ್ರ ಜೊತೆ ಸಮಯ ಕಳೆದು ಅಡ್ಜಸ್ಟ್ ಆಗ್ಬೇಕು, ಆ ರೀತಿ. ಸೊ ಸುಮಾರಿದೆ ಕಲಿಯೋದು, 1-2 ವಿಷಯಕ್ಕೆ ಸೀಮಿತ ಮಾಡ್ಕೊಳಕ್ ಆಗಲ್ಲ. ಮೊನ್ನೆ ಅಷ್ಟೇ ಸುದೀಪ್ ಅವರ ಬರ್ತ್ಡೇ ಪರವಾಗಿ ಪ್ರಿಯಾ ಮೇಡಮ್ ಅವರು ಒಂದಷ್ಟು ಅಂಗಾಂಗ ದಾನ ಮಾಡುವಂತದ್ದನ್ನ ಒಂದು ಒಳ್ಳೆ ಕಾಸ್ ಅನ್ನ ಉಪಯೋಗಿಸಿದ್ದಾರೆ. ಸೊ ಪ್ರತಿ ವರ್ಷ ಸುದೀಪ್ ಅವರ ಹುಟ್ಟುಹಬ್ಬಕ್ಕೆ ಒಂದಷ್ಟು ಜನ ಅಭಿಮಾನಿಗಳು ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ. ಸೊ ಈ ವರ್ಷ ಈ ಅಭಿಯಾನವನ್ನ ಮಾಡ್ಕೊಳ್ಳೋದಕ್ಕೆ ತಮ್ಮ ಎಲ್ಲಾ ಅಂಗಾಂಗ ದಾನಗಳನ್ನ ಮಾಡಿದ್ದಾರೆ. ಸೊ ಎಷ್ಟು ಖುಷಿ ಕೊಡ್ತಿದೆ ನೀವು ಅವರೊಟ್ಟಿಗೆ ಒಂದಷ್ಟು ಸಮಯವನ್ನ ಕಳೆದಿರುವಂತಹ ವ್ಯಕ್ತಿಯಾಗಿ. ಅಫ್ಕೋರ್ಸ್ ಖುಷಿ ಆಗುತ್ತೆ ನನಗೆ. ಅಂದ್ರೆ ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್ ಒಂದು ಅಂಗಾಂಗ ದಾನ ಮಾಡುವಂಥದ್ದು. ಅಂದ್ರೆ ಒಂದು ಎಕ್ಸಾಂಪಲ್ ಸೆಟ್ ಮಾಡ್ದಂಗಾಗುತ್ತೆ ಫ್ಯೂಚರ್ ಜನರೇಷನ್ಗೆ, ಅವರ ಅಭಿಮಾನಿಗಳಿಗೆ, ಎಲ್ಲರ ಅಭಿಮಾನಿಗಳಿಗೂ. ಅಣ್ಣವ್ರು ಕೂಡ ಕಣ್ಣು ದಾನ ಮಾಡಿದ್ರು, ಅಪ್ಪು ಸರ್ ಕೂಡ ಕಣ್ಣು ದಾನ ಮಾಡಿದ್ರು. ಸೊ ಅದೇ ರೀತಿ ಆ ಹಾದಿಯಲ್ಲೇ ನಾವೆಲ್ಲರೂ ನಡೀಬೇಕು. ನಾನು ಕೂಡ ಐ ಹ್ಯಾವ್ ಸೈನ್ಡ್ ಅಪ್. ಸೊ ಕಣ್ಣು ದಾನ ಮಾಡೋದು ಅಂದ್ರೆ ಅದು ಏನಾಗುತ್ತೆ ಅಂದ್ರೆ ಒಂದಷ್ಟು ಜನಕ್ಕೆ ಬೆಳಕು ಸಿಗುತ್ತೆ. ಅವ್ರ ಜೀವನ ಮುಂದೆ ನಡೆಸೋದಕ್ಕೆ ಏನಾದ್ರು ಸಮಸ್ಯೆ ಇದ್ರೆ ಈ ರೀತಿ ಅಂಗಾಂಗ ಸಿಗೋದ್ರಿಂದ ಅವ್ರ ಲೈಫ್ ನಡೆಯುತ್ತೆ. ಇಟ್ಸ್ ಅ ವೆರಿ ಗುಡ್ ಎಕ್ಸಾಂಪಲ್ ಅಂತ ನಾನು ಭಾವಿಸ್ತೀನಿ. ಎಸ್, ಜಿಮ್ಗಂತೂ ಕರ್ಕೊಂಡ್ ಬಂದಿರಾ, ಫಿಟ್ನೆಸ್ ಬಗ್ಗೆ ಮಾತಾಡಿಲ್ಲ ಅಂತ ಡಂಬಲ್ ತಗೊಂಡಂಗ್ ಹೊಡೆದ್ಬಿಟ್ಟು ಕಳ್ಸ್ಕೊಡ್ತೀರಾ. ಎಸ್, ಕಾರ್ತಿಕ್ ಮಹೇಶ್ ಅವರ ಫಿಟ್ನೆಸ್ ಸೀಕ್ರೆಟ್ ಏನು ಅಂತ? ಫಿಟ್ನೆಸ್ ಸೀಕ್ರೆಟ್ ಅನ್ನೋದೇನಿಲ್ಲ. ಮೈಂಡ್ ಅಲ್ಲಿ ಆಲ್ವೇಸ್ ನೋ ದಟ್ ಸಿನ್ಸ್ ಐ ಆನ್ ಆಕ್ಟರ್, ನಾಟ್ ಓನ್ಲಿ ಆಸ್ ಅನ್ ಆಕ್ಟರ್ ಒಬ್ಬನೇ ಅಲ್ಲ, ಪ್ರತಿಯೊಬ್ಬರು ಜನಸಾಮಾನ್ಯರು ಎಲ್ರಿಗೂ ಫಿಟ್ನೆಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಈಗಿನ ಜಗತ್ತಿನಲ್ಲಿ, ಈಗಿನ ಜೀವನ ಶೈಲಿಯಲ್ಲಿ ನಾವೇನ್ ಫುಡ್ ಏನ್ ತಿಂತೀವಿ ಎಲ್ಲವೂ ಇಟ್ ಇಸ್ ನಾಟ್ ಪ್ಯೂರ್, ವಿ ಆಲ್ ನೋ ದಟ್. ಹಂಗಾಗಿ ಜೊತೆಗೆ ಯಾವಾಗ್ಲೂ ವರ್ಕೌಟ್ ಅನ್ನೋದಿದ್ರೆ ನಮ್ಮ ದೇಹ ಫಿಟ್ನೆಸ್ ಇರೋದು. ನಾಟ್ ಓನ್ಲಿ ಥ್ರೂ ಜಿಮ್ ವರ್ಕೌಟ್ ಮೂಲಕ ಮಾತ್ರ ಅಲ್ಲ, ನೀವು ವಾಕಿಂಗ್ ಮಾಡ್ಬೋದು, ಯೋಗ ಮಾಡ್ಬೋದು, ಬೇರೆ ಬೇರೆ ಆಕ್ಟಿವಿಟೀಸ್ ಅಲ್ಲಿ ತೊಡಗಿಸ್ಕೊಳ್ಳೋ ತರ ಇರುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ನಮ್ಗೆ, ನಮ್ಮ ದೇಹಕ್ಕೆ, ನಮ್ಮ ಫ್ಯೂಚರ್ಗೆ ತುಂಬಾ ಒಳ್ಳೇದು. ಎಷ್ಟನೇ ವಯಸ್ಸಿಗೆ ನೀವು ಶುರು ಮಾಡಿದ್ರಿ ವರ್ಕೌಟ್ ಅನ್ನೋದು? ಸ್ಟಾರ್ಟ್ ಮಾಡಿದಾಗ 18.5 19 ಅನ್ಸುತ್ತೆ. ಸೊ 18.5 ಹೌದು. ಸೊ ಅವಾಗ್ಲೇ ಸ್ಟಾರ್ಟ್ ಮಾಡಿದ್ದು ಜಿಮ್ಗೂ. ಅಂದ್ರೆ ಆ ಗ್ರೋತ್ ಚೆನ್ನಾಗಿರುತ್ತೆ ಅವಾಗ ನಮ್ಮ ಆ ಒಂದು ಏಜ್ಗೆ. ವಿತಿನ್ 4-5 months ತುಂಬಾ ಚೆನ್ನಾಗಿ ಮಸಲ್ ಎಲ್ಲ ಗ್ರೋತ್ ಆಗಿತ್ತು. ಚೆನ್ನಾಗಿ ವರ್ಕೌಟ್ ಮಾಡ್ತಿದ್ದೆ, ಏನೇ ಕಾಲೇಜ್ಗೆ ಹೋಗೋದು ಏನೇ ಮಾಡಿದ್ದು. ಸೊ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೆ. ಆನ್ ಅಂಡ್ ಆಫ್ ಇದ್ದೇ ಇದೆ. ಮನುಷ್ಯ ಅಂದ್ಮೇಲೆ ಬಾಡಿ ಫಿಟ್ನೆಸ್ ಅನ್ನೋದಕ್ಕಿಂತ ಆನ್ ಅಂಡ್ ಆಫ್ ಇದ್ದೇ ಇರುತ್ತೆ. ಬಟ್ ಫುಡ್ ಅಲ್ಲಿ ಮೇಂಟೈನ್ ಮಾಡ್ಕೊಂತ, ಅಕಸ್ಮಾತ್ ಯಾವಾಗ್ಲಾದ್ರೂ ಜಿಮ್ ಮಿಸ್ ಆಯ್ತು ಅದು ಇದು, ಯಾವಾಗಾದ್ರೂ ರಿಕ್ವೈರ್ಮೆಂಟ್ ಇದೆ ಸಿನಿಮಾಗೆ ತುಂಬಾ ಲೀನ್ ಆಗ್ಬೇಕು ಅಥವಾ ಬಲ್ಕ್ ಮಾಡ್ಬೇಕು ಅಂತ ಇದ್ದಾಗ ಫುಡ್ ಅಲ್ಲಿ ಮೇಂಟೈನ್ ಮಾಡ್ಕೊಂತೀವಿ, ವರ್ಕೌಟ್ ಹಂಗೆ ಮ್ಯಾನೇಜ್ ಮಾಡ್ತೀವಿ. ಬಟ್ ತಿನ್ಬೇಕು ಅಂತ ಆಸೆ ಆದಾಗ ತಿಂದಿರೋದಿದೆ. ಏನೆಲ್ಲ ಕದ್ದು ತಿಂದಿದ್ದೀರಾ ಅಂತ ಅಲ್ಲ, ಈಗ ವರ್ಕೌಟ್ ಮಾಡುವಾಗ ಹೆವಿ ಸ್ಟ್ರಿಕ್ಟ್ ಆಗಿ ಮಾಡುವಾಗ ಯಾವತ್ತು ಮಾಡಿಲ್ಲ. ಒಂದು 7-8 months ಬಿಫೋರ್ ಬಿಗ್ ಬಾಸ್ ಅಲ್ಲಿ ನನ್ನ ಫಾರ್ಮ್ ತುಂಬಾ ಚೆನ್ನಾಗಿತ್ತು. ಒಳಗಡೆ ಬಂದಾಗ ಒಂದು ಸಕ್ಕದಾಗಿ ರೆಡಿ ಆಗಿದ್ದೆ. ಅಂದ್ರೆ ಒಂದು ಆಂಥಾಲಜಿ ಮಾಡೋಣ ಅಂತ ಅನ್ಬಿಟ್ಟು ಐಡಿಯಾ ಇತ್ತು.
ಒಂದು ಶಾರ್ಟ್ ಮೂವಿ ಮಾಡಿದ್ವಿ, ಅದು ರಿಲೀಸ್ ಆಗಿದೆ. ಅದ್ರ ಜೊತೆ ಬೇರೆ ಬೇರೆ ಬಾಡಿ ಪಾಸ್ಚರ್, ಅಂದ್ರೆ ಬಾಡಿ ಸೈಜ್ ಆ ತರ ಮಾಡ್ಕೊಂಡು ಆಂಥಾಲಜಿ 4 ಸ್ಟೋರಿ ಮಾಡೋಣ ಅಂತ ಐಡಿಯಾ ಇಟ್ಕೊಂಡು ಮಾಡಿದ್ದದು. ಬಟ್ ಬಿಗ್ ಬಾಸ್ಗೆ ಹೋದೆ, ಅದಾದ್ಮೇಲೆ ಮಾಡಕ್ಕಾಗಿಲ್ಲ. ಒಂದೇ ಸ್ಟೋರಿ ಅದಕ್ಕೆ ಈಗ ರೀಸೆಂಟ್ ಆಗಿ ರಿಲೀಸ್ ಮಾಡಿ. ಸೊ ಸಿನಿಮಾಗೆ ತಕ್ಕಂಗೆ ಅಥವಾ ಒಂದು ಕ್ಯಾರೆಕ್ಟರ್ ತಕ್ಕಂಗೆ ಬಾಡಿ ಫಿಟ್ನೆಸ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಬಟ್ ನಾನು ಯಾವಾಗ್ಲೂ ಆಲ್ವೇಸ್ ಒಂದು 12 ಇಯರ್ಸ್ ಆಯ್ತು, 14 ಇಯರ್ಸ್ ಆಯ್ತು. 14 ಇಯರ್ಸ್ ಇಂದ ರೆಗ್ಯುಲರ್ಲಿ ವಾಕಿಂಗ್. ನೀವು ಬಿಗ್ ಬಾಸ್ ಅಲ್ಲಿ ಇದ್ದಾಗ ನೀವು ಏನ್ ಆಗ್ತಾನೆ ನೀವು ಒಂದಷ್ಟು ಫೋಟೋ ಶೂಟ್ಸ್ ಅನ್ನ ಮಾಡಿದ್ರಲ್ಲ, ಅದನ್ನ ಇನ್ಸ್ಟಾಗ್ರಾಮ್ಗೆ ಅಪ್ ಮಾಡಿದ್ರಲ್ಲ. ಸೊ ಒಂದಷ್ಟು ಜನ ನಿಮ್ಮ ಫೋಟೋಗಳನ್ನ ನೋಡಿರುವಂತವ್ರು ಬಾಲಿವುಡ್ ಹೀರೋ ಬಿಗ್ ಬಾಸ್ ಬಂದಿದ್ದಾರೆ ಅಂತ ಒಂದಷ್ಟು ಟಾಕ್ ನಡೀತಿತ್ತು ನಿಮ್ಮ ಫೋಟೋಗಳನ್ನ ನೋಡಿ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ನಿಮ್ಮ ಫಿಟ್ನೆಸ್ ಫ್ರೀಕ್ ಅನ್ನುವಂಥದ್ದು ಜನಕ್ಕೆ ರೀಚ್ ಆಗಿತ್ತು. ಸೊ ಒಂದಷ್ಟು ಜನ ಅವರವರೇ ನಾವು ಒಂದಷ್ಟು ಜನ ಮೋಟಿವೇಶನ್ ಕೊಟ್ಟಿರುವಂತದ್ದಾಗಿರ್ಬೋದು, ಇನ್ಸ್ಪಿರೇಷನ್ ಆಗಿರುವಂತದ್ದಾಗಿರ್ಬೋದು ಆಗಿದೆ. ಸೊ ನಿಮ್ಮ ವರ್ಕೌಟ್ ರೊಟೀನ್ ಹೆಂಗೆಲ್ಲ ಇರುತ್ತೆ ಅಂತ? ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ಒಂದು ಓಟ್ ಮೀಲ್ ಹಾಕೊಂಡ್ ಬರ್ತೀನಿ. ಹೊಟ್ಟೆಲಿ ಏನಾದ್ರು ಇರ್ಬೇಕು ವರ್ಕೌಟ್ ಮಾಡೋಕೆ ಮುಂಚೆ. ಬಂದು ಒಂದು ಯೂಶಲಿ ರೆಗ್ಯುಲರ್ಲಿ ನಾನು ಡಬಲ್ ವರ್ಕೌಟ್ ಮಾಡೋದು. ಒಂದು ಮಸಲ್, ಒಂದು ಮೇನ್ ಮಸಲ್ ಒಂದು 6 ವೇರಿಯೇಷನ್ಸ್ ಮಾಡಿದ್ರೆ, ಇನ್ನೊಂದು ಸಬ್ ಮಸಲ್ ಒಂದು ಮೂರು ವೇರಿಯೇಷನ್ ಮಾಡ್ತೀನಿ. ಸೊ ಆಲ್ಮೋಸ್ಟ್ ಒಂದು 9 to 10 ವೇರಿಯೇಷನ್ಸ್ ಡೈಲಿ ವರ್ಕೌಟ್ ಮಾಡ್ತೀನಿ. ಎವ್ರಿ ಡೇ ಇದ್ದೇ ಇರುತ್ತೆ. ಸಂಡೇ ಒಂದಿನ ರೆಸ್ಟ್, ಜೊತೆಗೆ ಕಾರ್ಡಿಯೋ, ಟ್ರೆಡ್ಮಿಲ್ ವಾಕ್ ಮಾಡೋಂಥದ್ದು. ಅದ್ ಬಿಟ್ರೆ ಆಬ್ಸ್ ರೆಗ್ಯುಲರ್ ಆಗಿ ಮಾಡ್ತಾರೆ. ಸೊ ಡೈಲಿ ವರ್ಕೌಟ್ ಇದ್ದೇ ಇರುತ್ತೆ. ಈಗ ಬ್ಯಾಕ್ ಟು ಬ್ಯಾಕ್ ಶೂಟ್ಸ್ ಅಲ್ಲಿ ಇದ್ದಾಗ ನಿಮ್ಗೆ ವರ್ಕೌಟ್ಗೆ ಟೈಮ್ ಸಿಗೋದಿಲ್ಲ ಅಂತ ಟೈಮಲ್ಲಿ ಏನ್ ಆಲ್ಟರ್ನೇಟಿವ್ ಏನ್ ಮಾಡ್ಕೊಂಡಿದ್ದೀವಿ? ಆಕ್ಚುಲಿ ಇವಾಗ ಸ್ವಲ್ಪ ಲೇಸಿ ಆಗಿದ್ದೀನಿ. ಬಟ್ ಮುಂಚೆ ಬಿಫೋರ್ ಬಿಗ್ ಬಾಸ್ ಶೂಟ್ 10 ಗಂಟೆಗೆ ಮುಗಿದ್ರು, ಇಲ್ಲೇ ನಮ್ಮ ಪ್ರಶಾಂತ್ ಸರ್ ಅಂತ ಇದ್ದಾರೆ, 10 ಗಂಟೆಗೆ ಮುಗಿದ್ರು 10:30 ಇಲ್ಲಿ ಬಂದು ಅಲ್ಲಿ ಏರ್ಪೋರ್ಟ್ ಹತ್ರ ಶೂಟ್ ಇದ್ರು, ಅಲ್ಲಿಂದ ನಾನೇ ಡ್ರೈವ್ ಮಾಡ್ಕೊ ಬಂದು ಇಲ್ಲಿ ಜಿಮ್ ಮಾಡಿ 11:30ವರೆಗೂ ಮನೆ ಹೋಗಿ ರೆಸ್ಟ್ ಮಾಡ್ತಿದ್ದೆ. ಆ ರೇಂಜ್ಗೆ ಡೆಡಿಕೇಶನ್ ಇರ್ತದೆ. ಈಗ ಸ್ವಲ್ಪ ಲೇಸಿ ಆಗಿದ್ದೀನಿ, ಬಟ್ ಅದೇನಿಲ್ಲ. ಸ್ವಲ್ಪ ಸಿನಿಮಾ ಶೂಟ್ ಅಂತ ಅಂದಾಗ ವಿ ವಿಲ್ ಹ್ಯಾವ್ ಟೈಮ್ ಟು ವರ್ಕ್ಔಟ್. ಸೊ ಆತರ ಆತರ ಇದ್ದಾಗ ಮ್ಯಾನೇಜ್ ಮಾಡ್ಕೊಂತೀವಿ ನಾವು. ಹಿಂಗಾದ್ರು ಅಕಸ್ಮಾತ್ ಮಿಸ್ ಆಯ್ತು ಅಂದ್ರೆ ಫುಡ್ ಅಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಂತೀವಿ. ಈ ಪ್ರೋಟೀನ್ ಅನ್ನೋದು ಎಷ್ಟು ಹೆಲ್ಪ್ ಮಾಡಿದೆ ನಿಮ್ಗೆ ಅಂತ? ಯಾಕಂತಂದ್ರೆ ಕೆಲವೊಂದ್ಸಲ ನೀವೇ ಹೇಳ್ತಿದ್ರಿ ಪಾತ್ರಕ್ಕೆ ತಕ್ಕಂಗೆ ನಾವು ಬಾಡಿ ಫಿಟ್ನೆಸ್ ನ ಚೇಂಜ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಸೊ ಇವಾಗ 4 ಸಿನಿಮಾಗಳಲ್ಲಿ ಅಂತಂದಾಗ 4 ಸಿನಿಮಾಗಳ ಕ್ಯಾರೆಕ್ಟರ್ನು ಕೂಡ ವಿಭಿನ್ನವಾಗಿರುತ್ತೆ. ಆ ಪಾತ್ರಕ್ಕೆ ತಕ್ಕಂಗೆ ನಿಮ್ಮ ಬಾಡಿ ಶೇಪ್ ಆಗಿರ್ಬೋದು, ನಿಮ್ಮ ವರ್ಕೌಟ್ ರೊಟೀನ್ ಚೇಂಜಸ್ ಮಾಡ್ಕೋಬೇಕಾಗುತ್ತೆ. ಸೊ ಅಂತ ಟೈಮಲ್ಲಿ ನಿಮ್ ಟೈಮ್ ಬೇರೆ ಇರೋದಿಲ್ಲ. ಸೊ ಪ್ರೋಟೀನ್ಸ್ ಎಲ್ಲ ತಗೊಂತೀರಾ ಹೆಂಗೆ? ಡೆಫಿನೆಟ್ಲಿ ಐ ಸ್ಟಾರ್ಟೆಡ್ ಸಿನ್ಸ್ 2019 ಐ ಗೆಸ್ ಪ್ರೋಟೀನ್ ಮಾಡೋದು. ಅದಕ್ಕೂ ಮುಂಚೆ ಒಂದು 7-8 ವರ್ಷ ಹಂಗೆ, 7-8 ವರ್ಷನ 6 ಇಯರ್ಸ್ ಆಯ್ತು. ಅಲ್ಲಿ ಒಂದು 8 ವರ್ಷ ಹಂಗೆ ಮಾಡಿ ಅವಾಗ್ಲೂ ಚೆನ್ನಾಗಿತ್ತು. ಇದಾದ್ಮೇಲೆ ಅಂದ್ರೆ ಇವಾಗ ನಾನು ಹೇಳ್ದಂಗೆ ಪ್ರೋಟೀನ್ ನಿಮ್ಗೆ ನಿಮ್ಮ ಬಾಡಿ ವೇಟ್ ಗಿನ್ನ ಡಬಲ್ ಅಮೌಂಟ್ ಆಫ್ ಪ್ರೋಟೀನ್ ನಿಮ್ಗೆ ಬೇಕಾಗುತ್ತೆ. ಸೊ ಅವಾಗ ಏನ್ ಮಾಡ್ಬೇಕು? ಎಗ್ಸ್ ಆದ್ರೆ ಜಾಸ್ತಿ ಕನ್ಸ್ಯೂಮ್ ಮಾಡ್ಬೇಕಾಗುತ್ತೆ. ಇವಾಗ ನಾನು ಡೈಲಿ ಒಂದು 10ರಿಂದ 15 ಮೊಟ್ಟೆ ಬ್ಯಾಲೆನ್ಸ್ ಸ್ಪ್ಲಿಟ್ ಮಾಡ್ಕೊಂಡ್ಬಿಡ್ತೀನಿ. ಬೆಳಿಗ್ಗೆ ಒಂದ್ ಮೀಲು, ಮಧ್ಯಾಹ್ನ ಒಂದು, ರಾತ್ರಿ ಒಂದು. ಸೊ ಅದೊಂದು ಎಗ್ ಆಗ್ಲಿ, ವೆಜಿಟೇಬಲ್ಸ್ ಅಂದ್ರೆ ಬ್ರಾಕ್ಲಿ ಜಾಸ್ತಿ ಪ್ರೋಟೀನ್ ಇದೆ. ಅದ್ ಬಿಟ್ರೆ ಚಿಕನ್ ನನ್ಗೆ ನಮ್ಮ ಮನೇಲಿ ಮಾಡಕ್ ಆಗಲ್ಲ, ಹೊರಗಡೆ ಎಲ್ಲಾದ್ರೂ ತಿಂದ್ರೆ ಚಿಕನ್ ಆ ರೀತಿ. ಸೊ ಹಂಗಿದ್ದಾಗ ಎಲ್ಲಾ ಮೀಲಲ್ಲೂ ನಿಮ್ಗೆ ಪ್ರೋಟೀನ್ ಅವಾಗ ಜಾಸ್ತಿ ಮೀಲ್ ಆಗ್ತಾ ಹೋಗುತ್ತೆ. ಜಾಸ್ತಿ ಪ್ರೋಟೀನ್ ಸಿಗಲ್ಲ ಅಂದಾಗ ನಿಮ್ಗೆ ಒಂದು ಆಪ್ಷನ್ ಬಂದು ರೆಗ್ಯುಲರ್ ಪ್ರೋಟೀನ್ ಏನ್ ಸಿಗುತ್ತೆ. ಸೊ ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡೆ ನಾನು ಸ್ಟಾರ್ಟ್ ಮಾಡಿರೋದು ಪ್ರೋಟೀನ್ ಕೂಡ. ಸೊ ರೆಗ್ಯುಲರ್ ಡೈಲಿ ಒಂದೊಂದು ಸ್ಕೂಪ್. ಡೈಲಿ ಎಷ್ಟು ಅವರ್ಸ್ ವರ್ಕೌಟ್ ಮಾಡ್ತೀರಾ? ರೆಗ್ಯುಲರ್ ಆಗಿ 1.5 to 2 ಅವರ್ ವರ್ಕೌಟ್ ಇದ್ದೇ ಇರುತ್ತೆ. ಅಕಸ್ಮಾತ್ ಏನಾದ್ರು ಟ್ರಾನ್ಸ್ಫಾರ್ಮೇಶನ್ ಇತ್ತು ಅಂದ್ರೆ 3 hours ವರ್ಗೂ ಹೋಗುತ್ತೆ. 3 to 3.5 hours ಹೋಗುತ್ತೆ. ಯಾಕಂದ್ರೆ ಅವತ್ತು 2 ಮಸಲ್ ವರ್ಕೌಟ್ ಇರುತ್ತೆ, ಆಬ್ಸ್ ವರ್ಕೌಟ್ ಇರುತ್ತೆ, ಕಾರ್ಡಿಯೋ ಇರುತ್ತೆ. ಇದಿಷ್ಟು ಮಾಡ್ಬೇಕಂತಂದ್ರೆ 3.5 ಗಂಟೆ ಬೇಕಾಗುತ್ತೆ. ಸೊ ಏನಾದ್ರು ಟ್ರಾನ್ಸ್ಫಾರ್ಮೇಶನ್ ಇದ್ರೆ ಅಷ್ಟು ಟೈಮ್ ತಗೋತೀನಿ. ಇಲ್ಲ ಅಂದ್ರೆ 2 hour ವರ್ಕೌಟ್ ಮುಗಿಸ್ಬಿಟ್ಟು ಹೋಗ್ಬೇಕು. ಜಿಮ್ ಮಾಡೋದ್ರಿಂದ ಕಾರ್ತಿಕ್ ಮಹೇಶ್ ಅವರ ಲೈಫ್ ಅಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ? ಅಂದ್ರೆ ಆಕ್ಟಿವ್ ಆಗಿರ್ತೀನಿ, ಲೇಸಿನೆಸ್ ಇರಲ್ಲ, ವಿ ಲುಕ್ ಗುಡ್, ವಿ ಲುಕ್ ಕಾನ್ಫಿಡೆಂಟ್, ಫಿಟ್ನೆಸ್ ಚೆನ್ನಾಗಿರುತ್ತೆ ಯಾವಾಗ್ಲೂ. ಆಮೇಲೆ ಯಾವ ಬಟ್ಟೆ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ.
ಎಷ್ಟೊಂದ್ ಜನ ನನ್ ಕೇಳ್ತಾರೆ ಹೆಂಗೆ ಈ ತರ ಮೇಂಟೈನ್ ಮಾಡ್ತೀರಿ, ಯಾವ ಬಟ್ಟೆ ಹಾಕ್ತಾರೆ ನಿಮ್ಗೆ ಚೆನ್ನಾಗಿ ಕಾಣುತ್ತೆ, ಹಿಂಗ್ ಮುಟ್ ನೋಡ್ತಾರೆ. ಅದು ಆಮೇಲೆ ಬಟ್ ನಮ್ಮ ಖುಷಿ, ನಮ್ ಸ್ಯಾಟಿಸ್ಫ್ಯಾಕ್ಷನ್, ಒಂದು ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ತಾರಲ್ಲ, ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಅಂದ್ರೆ ಇವಾಗ ಹೋಗಿ ಹೆವಿ ವರ್ಕೌಟ್ ಮಾಡಿ ಹೋದ್ಮೇಲೆ ನಾಳೆ ದಿನ ಒಂದು ಪೇನ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಲೆಗ್ ವರ್ಕೌಟ್ ಮಾಡೋದು ಪೇನ್ ಇರುತ್ತೆ, ಅದು ಬರೀ ಪೇನ್, ಅದು ಸ್ವೀಟ್ ಪೇನ್ ತರ ಮಜಾ ಇರುತ್ತೆ. ವರ್ಕೌಟ್ ಚೆನ್ನಾಗಿ ಬಿದ್ದಿದೆ ಗುರು ಅನ್ನೋ ತರ. ಹಂಗೆ ಸೊ ಎಲ್ಲಿದ್ದೆ ನಾನು? ಜಿಮ್ಮಲ್ಲಿ. ಇದೇ ರೀತಿ ಲಾಸ್ಟ್ ಇಂಟರ್ವ್ಯೂ ಆಗಿತ್ತು, ಮರ್ತದೆ ಅಂತ. ಅದೇ ಎಷ್ಟು ಅವರ್ಸ್ ವರ್ಕೌಟ್ ಮಾಡ್ತೀರಾ? 2 hours ವರ್ಕೌಟ್ ಮಾಡ್ತೀನಿ. ಸೊ ಹೇರ್ ಕೇರು ಮತ್ತೆ ಸ್ಕಿನ್ ಕೇರು, ಬಿಯರ್ಡ್ ಹೆಂಗೆಲ್ಲ ಮೇಂಟೈನ್ ಮಾಡ್ತಿರ್ತೀರಾ? ಯಾಕಂದ್ರೆ ಬಿಯರ್ಡ್ ದೇವ್ರ ಆಶೀರ್ವಾದ, ನಮ್ಮಪ್ಪ ಬಿಯರ್ಡ್ ಚೆನ್ನಾಗಿ ಬಂದಿದೆ. ಹೇರ್ ಒಂಚೂರು ಮೇಂಟೈನ್ ಮಾಡ್ಲೇಬೇಕು, ಯಾಕಂತಂದ್ರೆ ಆಸ್ ಏಜ್ ಏರ್ ಫಾಲ್ ಆಗೋದು ಅಥವಾ ಹಾರ್ಡ್ ವಾಟರ್ ಇಂದ ಹೇರ್ ಫಾಲ್ ಆಗೋದು, ಅದನ್ನ ಸ್ವಲ್ಪ ನೋಡ್ಕೋಬೇಕು. ಅಂದ್ರೆ ಶಾಂಪೂಯಿಂಗ್, ಕಂಡೀಷನಿಂಗ್ ಅವ್ರ ಆಯಿಲಿಂಗ್ ರೆಗ್ಯುಲರ್ ಆಗಿ ಮಾಡ್ತಾರೆ. ಅಂದ್ರೆ ತಂಪಾಗಿಡ್ಬೇಕು, ಅದೊಂದು ತುಂಬಾ ಇಂಪಾರ್ಟೆಂಟ್ ಹೇರ್ ಅಲ್ಲಿ. ಎಷ್ಟು ದಿನಕ್ಕೊಮ್ಮೆ ಆಯಿಲ್ ಅಪ್ಲೈ ಮಾಡ್ತಿರ್ತೀರಾ? ನಾನು ವೀಕ್ಲಿ ಟ್ವೈಸ್ ಕಂಪಲ್ಸರಿ. ಅದು ಸೀಕ್ರೆಟ್ ಏನಾದ್ರು ಆಯಿಲ್ ಏನಾದ್ರು ಮೇಂಟೈನ್ ಮಾಡ್ತಿದ್ರಾ? ಒಬ್ರು ಎಣ್ಣೆ, ಕೈ ಎಣ್ಣೆ ಅಷ್ಟೇ. ಅದ್ ನಮ್ಮಮ್ಮ ಏನಾದ್ರು ಮಾಡಿರ್ತಾರೆ, ಏನಾದ್ರು ಮೆಂತೆ, ಕರ್ಬೇವಿನ ಸೊಪ್ಪು ಅದು ಇದು ಹಾಕಿ ಏನಾದ್ರು ಮಾಡಿರ್ತಾರೆ, ಅದು ಸ್ವಲ್ಪ ಕೂದಲಿಗೆ ಒಳ್ಳೇದು ಅಂತ. ಸ್ಕಿನ್ ಕೇರ್ ಬಗ್ಗೆ ಹೇಳೋದಾದ್ರೆ? ಸ್ಕಿನ್ ಕೇರ್ ಜಾಸ್ತಿ ಏನ್ ಮಾಡಕ್ ಹೋಗಲ್ಲ. ಏನೋ ನೈಟ್ ಕ್ರೀಮ್ ಅಂತ ಏನೋ ಒಂದು ಕೊಟ್ಟಿದ್ದಾರೆ, 2-3 ಕ್ರೀಮ್ ಕೊಟ್ಟಿದ್ದಾರೆ, ಒಂದಾದ್ಮೇಲೆ ಒಂದು. ನಿಮ್ಮ ಡಾಕ್ಟರ್ ಮಾಯಿಶ್ಚರೈಸರ್, ಹೌದು, ಮಾಯಿಶ್ಚರೈಸರ್, ಅದಾದ್ಮೇಲೆ ನೈಟ್ ಕ್ರೀಮ್ ಅಂತ ಒಂದು. ಈಗ ಯೂಶಲಿ ಡೇ ಮಾರ್ನಿಂಗ್ ಅಂದ್ರೆ ಫೇಸ್ ವಾಶ್ ಆದ್ಮೇಲೆ ಮಾಯಿಶ್ಚರೈಸರ್, ಅದಾದ್ಮೇಲೆ ಸನ್ಸ್ಕ್ರೀನ್, ಆತರ ಅಷ್ಟೇ. ಅಕಸ್ಮಾತ್ ಶೂಟ್ ಇದ್ರೆ ಮೇಕಪ್ ಅಷ್ಟೇ. ಈ ವೆಯ್ಟ್ ರಿಡಕ್ಷನ್ ಸರ್ಜರೀಸ್, ಬೋಟಾಕ್ಸ್ ಬಗ್ಗೆ ನಿಮ್ಮ ಒಪಿನಿಯನ್? ಅದು ಅಂದ್ರೆ ನಾನು ಒಪಿನಿಯನ್ ಕೊಡೋಷ್ಟು ಬಗ್ಗೆ ಅದ್ರ ಬಗ್ಗೆ ನಾನು ರಿಸರ್ಚ್ ಮಾಡಿಲ್ಲ, ಬಟ್ ಆಸ್ ಐ ನೋ ಅದು ಹೆಲ್ತ್ ಸೈಡ್ ಎಫೆಕ್ಟ್ಸ್ ಇದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಅಂಡ್ ಅಂದ್ರೆ ಈಗ ಯಾವುದೇ ಆದ್ರೂ ನಿಮ್ಗೆ ಸಡನ್ ರಿಸಲ್ಟ್ ಕೊಡೋಂಥದ್ದು ಇಟ್ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್ ಇಸ್ ವಾಟ್ ಐ ಫೀಲ್. ಅಂದ್ರೆ ಒಳಗಿಂದನೇ ಆಗಬೇಕು ಎಲ್ಲವೂ, ಏನೇ ಆದ್ರೂ. ಸೊ ಹೊರಗಿಂದ ಮಾಡೋಂಥದ್ದು ಇಟ್ಸ್ ನಾಟ್ ಗುಡ್ ಫಾರ್ ಹೆಲ್ತ್ ಇಸ್ ವಾಟ್ ಐ ಫೀಲ್. ಮನೇಲಿ ಅಮ್ಮ ನಿಮ್ಮ ಮೇಲೆ ಏನಾದ್ರು ಹೋಮ್ ರೆಮಿಡೀಸ್ ನ ಟ್ರೈ ಮಾಡ್ತಿರ್ತಾರ, ನನ್ ಮಗ ಚೆನ್ನಾಗಿ ಕಾಣಿಸ್ಲಿ ಅಂತ? ಅಫ್ಕೋರ್ಸ್ ನೀವು ಕ್ಯೂಟ್ ಇದೀರಾ. ಅಮ್ಮ ಇಲ್ಲ, ಅವ್ರು ಏನಿಲ್ಲ, ಪ್ರೀತಿಯಿಂದ ಅವ್ರ ನಗ್ನಗ್ತಾ ಮಾತಾಡ್ಸಿದ್ರೆ ಸಾಕು, ಅಷ್ಟೇ. ನಮ್ಗೆ ಯು ಹ್ಯಾವ್ ಟು ಲುಕ್ ಗುಡ್ ಅಂದ್ರೆ ಅವಾಗ್ಲೂ ಹೊರಗಿಂದ ಅಲ್ಲ ನಾನು ಹೇಳೋದು. ಅಫ್ಕೋರ್ಸ್ ಒಂದಷ್ಟು ಸ್ಮಾಲ್ ರೆಮಿಡೀಸ್ ಮಾಡ್ಬೇಕಾಗುತ್ತೆ, ಬಟ್ ನಾವು ಖುಷಿಯಾಗಿರ್ಬೇಕು. ಮನುಷ್ಯನೂ ಯಾವತ್ತು ಚೆನ್ನಾಗಿ ಮುಖದಲ್ಲಿ ಕಾಣಿಸ್ಬಿಡುತ್ತೆ ಯಾರಿಗಾದ್ರು. ಏನೋ ಬೇಜಾರಲ್ಲಿ ಇದೆಯಾ ನೋಡಿದ್ರೆ ಗೊತ್ತಾಗತ್ತೆ ನಿಂಗೆ, ಏನಂತಾರೆ ಯಾರು ಬೇಕಾದ್ರೂ ಹೇಳ್ಬೇಕು. ಸೊ ನೆಮ್ಮದಿ ಮತ್ತೆ ಖುಷಿ ಅನ್ನೋದು ನಾವು ಚೆನ್ನಾಗಿ ಆಟೋಮೆಟಿಕ್ ಆಗಿ ಕಾಣಿಸ್ತೀವಿ. ನಿದ್ದೆ ಎಷ್ಟು ಅವರ್ಸ್ ಮಾಡ್ತೀರಾ? ಯಾಕಂತಂದ್ರೆ ಬ್ಯಾಕ್ ಟು ಬ್ಯಾಕ್ ನಿದ್ದೆ, ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಶೂಟ್ಸ್ ಇರುತ್ತೆ, ಬೇರೆ ಈವೆಂಟ್ಸ್ ಇರುತ್ತೆ, ಬೇರೆ ಬೇರೆ ಕಡೆ ಹೋಗ್ತಾರೆ. ಮೈನಸ್ ನಿಜ ಹೇಳ್ಬೇಕಂದ್ರೆ ಎಲ್ಲರಿಗೂ ಒಂದು 8 hour ಆಕ್ಚುಯಲ್ ಸ್ಲೀಪ್ ಬೇಕೇ ಬೇಕು. ಆಗ್ತಿಲ್ಲ, ಅದೇನಾಗುತ್ತೆ, ನೈಟ್ ಮಲಗೋದು ಲೇಟ್ ಆಗ್ಬಿಡುತ್ತೆ. ಅಕಸ್ಮಾತ್ ಬೆಳಿಗ್ಗೆ ಇವೆಂಟ್ಗಳೇನಾದ್ರು ಇದ್ರೆ ಎದ್ದು ಹೋಗ್ಲೇಬೇಕಾಗುತ್ತೆ. ಬರೋದು ಜರ್ನಿ ಮಾಡ್ಕೊಂಡು ಬಂದಾಗ ಸ್ವಲ್ಪ ಹೊತ್ತು ನಿದ್ದೆ ಬರಲ್ಲ. ಬರ್ದಾಗ ಯಾವ್ದಾದ್ರು ಎಪಿಸೋಡ್ ಏನೋ ಒಂದು ನೆಟ್ಫ್ಲಿಕ್ಸ್ ಏನೋ ಒಂದು ಚಿಲ್ ಮಾಡ್ತಾ ಇರ್ತೀವಿ, ಹಂಗು ನಿದ್ದೆ ಹೋಗ್ಬಿಡುತ್ತೆ. ಬೆಳಿಗ್ಗೆ ಎದ್ದು ವರ್ಕೌಟ್ ಬರ್ತೀವಿ, ಆತರ ಇರುತ್ತೆ. ಬಟ್ ಐ ಟ್ರೈ ಟು ಮ್ಯಾನೇಜ್. ಇತ್ತೀಚಿಗೆ ಸ್ವಲ್ಪ ಆಫ್ ಆಗಿದೆ ನಿದ್ದೆ, ಬಟ್ ಒಂದು 6 to 7 hours ಅಂತೂ ಮಾಡ್ಲೇಬೇಕು. ಹೇಗಿದೆ ನಿಮ್ಮ ಗೋಲಿ ಸೋಡಾ ಬಿಸ್ನೆಸ್? ಗೋಲಿ ಸೋಡಾ ಇಸ್ ಗೋಯಿಂಗ್ ಗುಡ್. ಈಗ ಸ್ವಲ್ಪ ಆಫ್ ಸೀಸನ್ ಇದೆ, ಆಸ್ ವಿ ಆಲ್ ನೋ, ಮಳೆ ಇತ್ತು, ಈಗ ಮತ್ತೆ ಪಿಕಪ್ ಆಗ್ತಾ ಇದೆ. ಇಟ್ಸ್ ಗೋಯಿಂಗ್ ಗುಡ್. ಅಂಡ್ ಐ ಆಮ್ ನ್ಯೂ ಟು ದ ಬಿಸ್ನೆಸ್ ಅಷ್ಟೇ, ಐ ಆಮ್ ಲರ್ನಿಂಗ್. ತುಂಬಾ ಕಲಿಯುವಂಥದ್ದಿದೆ. ಮೈಸೂರಲ್ಲಿ ಸ್ಟಾರ್ಟ್ ಮಾಡಿರೋದು, ಮೈಸೂರಲ್ಲೇ ಡಿಸ್ಟ್ರಿಬ್ಯೂಷನ್ ಎಲ್ಲ ನಡೀತಾ ಇದೆ. ಸೊ ಚೆನ್ನಾಗಿ ನಡೀತದೆ.
ನಾನು ಏನ್ ಹೇಳೋದಂದ್ರೆ ಯಾರಿಗೆ ಆದ್ರೂ ಒಂದು ರಿಸರ್ಚ್, ಪ್ರಾಪರ್ ರಿಸರ್ಚ್ ಇಸ್ ಆಲ್ವೇಸ್ ಇಂಪಾರ್ಟೆಂಟ್ ಇನ್ ವಾಟ್ ಎವರ್ ದ ಬಿಸ್ನೆಸ್ ಯು ಸ್ಟಾರ್ಟ್ ಅನ್ನೋ. ಸೊ ಅದೇ ರೀತಿ ನಾನು ರಿಸರ್ಚ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿ ವಿ ನ್ಯೂ ನಂಗೆ ಆಫ್ ಸೀಸನ್ ಇದ್ದೇ ಇರುತ್ತೆ ಅನ್ನೋದು. ಯಾಕಂದ್ರೆ ಯಾವುದೇ ಬೆವರೇಜ್ ಆದ್ರೂ ಮಳೆಗಾಲದಲ್ಲಿ ತುಂಬಾ ಕಮ್ಮಿ ಜನ ತಣ್ಣಗೆ ಏನಾದ್ರು ಕುಡಿಬೇಕು ಅಂತ ಅನ್ನಿಸ್ತಾರೆ. ಹೌದು. ಅದೇ ರೀತಿ ನಮ್ಗೆ ಸ್ವಲ್ಪ ಆಫ್ ಸೀಸನ್ ಇತ್ತು, ಇವಾಗ ಪಿಕಪ್ ಚೆನ್ನಾಗಿ ಆಗ್ತದೆ. ಏನಕ್ಕೋಸ್ಕರ ನೀವು ಉದ್ಯಮಕ್ಕೆ ಕಾಲಿಟ್ಟಿದ್ದು? ನಿಮ್ಮ ಆಸೆ ಇತ್ತಾ ಅಥವಾ ಬೇಕು ಅಂತಾನೆ ನೀವು ಒಂದು ಅಂದ್ರೆ ಲೈಕ್ ಆನ್ ಸ್ಕ್ರೀನ್ ಅಲ್ಲಿ ಒಂದಷ್ಟು ದಿನಗಳ ಕಾಲ ಕಾಣಿಸ್ಕೊಳ್ತಿರ್ತೀವಿ, ಬಟ್ ಆಫ್ ಸ್ಕ್ರೀನ್ ಅಲ್ಲಿ ಕೆಲವೊಂದು ಏನಾದ್ರೂ ಒಂದು ಬೇಕು ಅನ್ನುವಂತ ತುಡಿತಾ ಇರುತ್ತೆ. ಸೊ ಅದಕ್ಕೋಸ್ಕರನಾ ಅಥವಾ ನಿಮ್ ಡ್ರೀಮ್ ಆಗಿತ್ತಾ ಬಿಸ್ನೆಸ್ ಮಾಡುವಂತದ್ದು? ನನಗೆ ಒಂದು ಸ್ಟಾರ್ಟ್ಅಪ್ ಏನಾದ್ರು ಮಾಡ್ಬೇಕು ಅಂತ ಆಸೆ ಇತ್ತು. ಆಫ್ಟರ್ ಬಿಗ್ ಬಾಸ್ ಮಾತ್ರ ಅಂತಲ್ಲ, ಮುಂಚೆ ಅಂತಾನು ಇತ್ತು. ಮುಂಚೆ ಇನ್ವೆಸ್ಟ್ಮೆಂಟ್ ದುಡ್ಡಿರ್ಲಿಲ್ಲ, ಬಿಗ್ ಬಾಸ್ ಆದ್ಮೇಲೆ ಸ್ವಲ್ಪ ದುಡ್ಡು ಬಂತು, ಅದ್ರಲ್ಲೇ ಮಾಡ್ಬೇಕು ಅಂತ ಅನ್ನಿಸ್ತು, ಮಾಡಿದೆ. ಸೊ ಅಂದ್ರೆ ಯಾಕೆ ಅನ್ನೋದಾದ್ರೆ ಒಂದು ಸ್ಟೆಬಿಲಿಟಿ ಅನ್ನೋದು ಮನುಷ್ಯನಿಗೆ ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ. ಸೊ ನಮ್ಗೆ ಸಿನಿಮಾ ಇಟ್ ವಾಂಟ್ ಗಿವ್ ಯು ರೆಗ್ಯುಲರ್ ಇನ್ಕಮ್. ಒಂದು ಯಾವಾಗ ಸಿನಿಮಾ ಶೂಟ್ ಆಗುತ್ತೆ, ಆ ಸಿನಿಮಾ ಶೂಟ್ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಸ್ವಲ್ಪ, ಮಧ್ಯದಲ್ಲಿ ಒಂದು ಸ್ಪ್ಲಿಟ್ ಅಮೌಂಟ್ಸ್ ಅಂದ್ರೆ, ಸೊ ರೆಗ್ಯುಲರ್ ಆಗಿ ಏನಾದ್ರು ಮಾಡ್ಬೇಕು ಅಂತ ಯೋಚನೆ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ಸೊ ನಡೀತಾ ಇದೆ, ಚೆನ್ನಾಗಿ ನಡೀತಾ. ಸೊ ನೀವ್ ಆಗ್ಲೇ ಮಾತಾಡ್ತಾ ಒಂದು ಹಿಂಟ್ ಕೊಟ್ರಿ ನನಗೆ. ಈಗ ಸ್ಕ್ರಿಪ್ಟ್ಗೂ ಕುತ್ಕೊಂತೀನಿ, ಹಾಗೇನೆ ಪೋಸ್ಟ್ ಪ್ರೊಡಕ್ಷನ್, ಪ್ರೀ ಪ್ರೊಡಕ್ಷನ್ ವರ್ಕ್ಗೂ ಕುತ್ಕೊಂತೀನಿ ಅಂತ ಹೇಳ್ಬಿಟ್ಟು, ಅದ್ರ ಜೊತೆಗೆ ಉದ್ಯಮಕ್ಕೂ ಕಾಲಿಟ್ಟಿರೋದ್ರಿಂದ, ಸೊ ಮುಂದಿನ ದಿನಗಳಲ್ಲಿ ಬೇರೆ ಉದ್ಯಮಕ್ಕೆ ಏನಾದ್ರು ಕೈ ಹಾಕ್ತೀರಾ ಅಥವಾ ಏನಂತಂದ್ರೆ ಆಸ್ ಎ ಒಂದು ಪ್ರೊಡ್ಯೂಸರ್ ಆಗಿ ಸಿನಿಮಾವನ್ನ ನಿರ್ಮಾಣ ಮಾಡುವಂತ ಪ್ಲಾನ್ಸ್ ಇದೆಯಾ ಅಂತ? ಗುಡ್ ಕ್ವಶನ್. ಸಾಧ್ಯ ಇದೆ ಇಲ್ಲ ಅನ್ನೋ ಹೇಳೋ ಪರಿಸ್ಥಿತಿ ಇಲ್ಲ ಅಂದಿಲ್ಲ, ಬಟ್ ಇಫ್ ಐ ಗೆಟ್ ಅನ್ ಆಪರ್ಚುನಿಟಿ, ವೈ ನಾಟ್? ಈಗ ನಾನೇನಂದ್ರೆ, ಈಗ ನನ್ನ ಸಿನಿಮಾಗೆ ಅಂತ ಮಾತ್ರ ಅಲ್ಲ, ಅಕಸ್ಮಾತ್ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತಂದ್ರೆ, ನನ್ನಂತ ಎಷ್ಟೋ ಹೊಸ ಕಲಾವಿದರಿಗೆ ಅವಕಾಶಗಳಿಗೋಸ್ಕರ ಕಾಯ್ತಾ ಇರ್ತಾರೆ. ದೇವ್ರು ನನಗೆ ಆಶೀರ್ವಾದ ಮಾಡಿದ್ರೆ ಖಂಡಿತವಾಗ್ಲೂ ನಾನು ಬೇರೆಯವ್ರಿಗೂ, ಹೊಸಬ್ರಿಗೂ ಅವಕಾಶ ಕೊಡುವಂತ ಪ್ರಯತ್ನ ನಾನು 100% ಮಾಡೇ ಮಾಡ್ತೀನಿ. ಯಾಕಂದ್ರೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ನನಗೆ ಗೊತ್ತು. ಸೊ ನಮ್ಮ ಕನ್ನಡ ಇಂಡಸ್ಟ್ರಿಗೂ ಒಳ್ಳೇದಾಗುತ್ತೆ ನನಗೆ, ವೈ ನಾಟ್? ಮುಂದಿನ ದಿನಗಳಲ್ಲಿ ಬೇರೆ ಲ್ಯಾಂಗ್ವೇಜ್ ಕಾಲಿಡುವಂತಹ ಪ್ರಯತ್ನ ಇದೆಯಾ, ಅಥವಾ ಅವಕಾಶ ಬಂತು ಅಂತಂದ್ರೆ ಅದನ್ನ ಉಪಯೋಗಿಸ್ಕೊಳ್ತೀರಾ ಅಂತ? ಡೆಫಿನೆಟ್ಲಿ. ಅಂದ್ರೆ ಲ್ಯಾಂಗ್ವೇಜ್ ಇಸ್ ನಾಟ್ ಅ ಬ್ಯಾರಿಯರ್ ಫಾರ್ ಅನ್ ಆಕ್ಟರ್. ಯಾಕಂದ್ರೆ ಈಗಾಗಲೇ ಕಿರುತೆರೆಯಲ್ಲಿ ನೀವು ಆಲ್ರೆಡಿ ಬೇರೆ ಲ್ಯಾಂಗ್ವೇಜ್ ಮಾಡಿದ್ದೀರಾ. ತೆಲುಗು ಮಾಡಿದೆ. ಸೊ ಲ್ಯಾಂಗ್ವೇಜ್ ಅನ್ನೋದು ಯಾವತ್ತೂ ಬ್ಯಾರಿಯರ್ ಆಗ್ಬಾರ್ದು ಒಬ್ಬ ನಟನಿಗೆ ಅಂತ ನಾನು ಭಾವಿಸ್ತೀನಿ. ನಾಳೆ ದಿನ ಬೇರೆ ಸೌತ್ ಇಂಡಿಯನ್ ಲ್ಯಾಂಗ್ವೇಜ್ ಆಗಿರ್ಬೋದು, ನಾರ್ತ್ ಇಂಡಿಯನ್ ಲ್ಯಾಂಗ್ವೇಜ್ ಬಂದ್ರೆ ಡೆಫಿನೆಟ್ಲಿ, ಇಫ್ ದ ಸ್ಟೋರಿ ಇಸ್ ಗುಡ್, ಇಫ್ ದ ಸ್ಕ್ರಿಪ್ಟ್ ಇಸ್ ಗುಡ್, ನಾನು ಡೆಫಿನೆಟ್ಲಿ ಮಾಡೇ ಮಾಡ್ತೀನಿ. ಆಸೆ ಇದೆ. ಆಸೆ ಅನ್ನೋದು ಹಂಗಲ್ಲ. ನನ್ನ ಆಸೆ ಏನು ಅಂತ ನಾನು ಹೇಳಿ, ನಮ್ಮ ಕನ್ನಡ ಭಾಷೆನ ಎಲ್ಲ ಕಡೆ ತಗೊಂಡೋಗ್ಬೇಕು. ನಾವೇನು ನಮ್ಮ ವಿಷನರಿ, ನಮ್ಮ ಯಶ್ ಸರ್ ಏನ್ ಮಾಡ್ತಿದ್ದಾರೆ ಆ ರೀತಿ ಎಲ್ಲ ಭಾಷೆಗೂ ತಗೊಂಡು ಹೋಗ್ಬೇಕು ಅಂತ ನಮ್ಮ ಆಸೆ ಇರೋದು. ಬೇರೆ ರೀತಿ ಆಯ್ತು ಅಂದ್ರೆ ವೈ ನಾಟ್ ಅನ್ನೋದು ನಾನು ಹೇಳಿ. ಹಂಗೆ ಕಾರ್ತಿಕ್ ಮಹೇಶ್ ಅವ್ರಿಗೆ ಸಿನಿಮಾ ರಂಗದಲ್ಲಿ ಯಾರು ಸ್ಫೂರ್ತಿ ಅಂತ? ಸ್ಫೂರ್ತಿ ನಮ್ಮ ಕನ್ನಡ ಚಿತ್ರರಂಗದ ಎಲ್ಲಾ ಹಿರಿಯರು ಆಕ್ಚುಲಿ ನಮಗೆ ಸ್ಫೂರ್ತಿನೇ. ಸ್ಟಾರ್ಟಿಂಗ್ ಫ್ರಮ್ ಅಣ್ಣವರು, ಶಂಕರ್ ನಾಗ್ ಸರ್, ವಿಷ್ಣು ಸರ್, ಅನಂತ್ ನಾಗ್ ಸರ್, ಅಂಬರೀಶ್ ಸರ್, ಎಲ್ಲ ಕನ್ನಡ ಚಿತ್ರರಂಗದ ಎಲ್ಲ ಹಿರಿಯರು. ನಾನ್ ನೋಡ್ಕೊಂಡು ಬೆಳೆದಿದ್ದು ಅಂತಂದ್ರೆ ಸುದೀಪ್ ಸರ್, ಅದಾದ್ಮೇಲೆ ಗಣೇಶ್ ಸರ್, ದರ್ಶನ್ ಸರ್, ಅದಾದ್ಮೇಲೆ ಯಶ್ ಸರ್ ಆಕ್ಚುಲಿ ತುಂಬಾ ಇನ್ಸ್ಪೈರ್ ಮಾಡ್ತಾರೆ. ಯಾಕಂತಂದ್ರೆ ಅವರು ಮೈಸೂರಲ್ಲೇ ಓದಿದ್ದು, ನಾನು ಅದೇ ಕಾಲೇಜಲ್ಲೇ ಓದಿದ್ದು, ಮಹಾಜನ. ಒಂದೇ ಕಾಲೇಜು. ಅವ್ರ ಸೀನಿಯರ್, ನೀವು ಜೂನಿಯರ್? ಅವ್ರ ಸೀನಿಯರ್, ನಾವು ಜೂನಿಯರ್. ಸೊ ಅಂದ್ರೆ ಒಬ್ಬ ಬಸ್ ಕಂಡಕ್ಟರ್ ಮಗ ಆಗಿ ಇವತ್ತೇನು ಅವರು ರೀಚ್ ಆಗಿದ್ದಾರೆ, ಅದು ಎಲ್ಲರಿಗೂ ಇನ್ಸ್ಪೈರ್ ಆಗುತ್ತೆ. ನಾಟ್ ಓನ್ಲಿ ಅಂದ್ರೆ ಸಿನಿಮಾ ಆಕ್ಟ್ ಮಾಡೋರ್ಗ್ ಮಾತ್ರ ಅಲ್ಲ, ಒಬ್ಬ ಕಾಮನ್ ಮ್ಯಾನ್ಗೂ ಕೂಡ ಇವ್ರು ಮಾಡಿದಾರೆ ಅಂದ್ರೆ ನಾವು ಮಾಡ್ಬೇಕು ಅಂತ ಅನ್ಸುತ್ತೆ. ಸೊ ಯಾವ್ದೇ ಬ್ಯಾಕ್ ಗ್ರೌಂಡ್ ಇಲ್ಲದೆ ಸಿನಿಮಾ ಇಂಡಸ್ಟ್ರಿಲಿ ಒಂದು ಬೇರೂರು ಇದಾರೆ ಅಂದ್ರೆ
ಅದ್ರ ಬಗ್ಗೆ ಮಾತಾಡ್ಬೇಕಾಗಿರೋ ವಿಷಯ. ನೀವು ಹೇಳ್ತಾ ಇದ್ರಿ ಯಾವ್ದೇ ಬ್ಯಾಕ್ ಗ್ರೌಂಡ್ ಇಲ್ಲದೆ, ನೀವು ಕೂಡ ಬ್ಯಾಕ್ ಗ್ರೌಂಡ್ ಇಲ್ಲದೆ ಬಂದಿರುವಂತದ್ದು. ಯಶ್ ಅವರೊಟ್ಟಿಗೆ ಅಥವಾ ಸುದೀಪ್ ಸರ್ ಒಟ್ಟಿಗೆ ಸ್ಕ್ರೀನ್ ಶೇರ್ ಮಾಡ್ಕೊಳ್ಳುವಂತ ಅವಕಾಶ ಸಿಕ್ಕಿದ್ರೆ ಆ ಮೂಮೆಂಟ್ ಹೆಂಗಿರುತ್ತೆ ಅಂತ? ಚೆನ್ನಾಗಿರುತ್ತೆ, ಖುಷಿ ಆಗುತ್ತೆ. ಅಂಡ್ ಅದೇ ನಮ್ಮ ಅಪ್ಪನ ಆಸೆ ಅಂತಂಗೆ, ಏಯ್ ನನ್ ಮಗನಿಗೆ ಸಿಗ್ತಾ ಇಲ್ವಲ್ಲೋ ಅಂತ ಮೇಲ್ಗಡೆಯಿಂದ ಖುಷಿ ಪಡ್ತಾರೆ, ಏಯ್ ನನ್ ಮಗ ಮಾಡ್ತದೆ ಕಣ, ಚೆನ್ನಾಗಿ ಮಾಡ್ತದೆ ಅಂತ ಖುಷಿ ಪಡ್ತಾರೆ. ಅದೇ ರೀತಿ ನಮಗೂ ಖುಷಿ ಆಗುತ್ತೆ, ಯಾಕಂದ್ರೆ ವಿ ಹ್ಯಾವ್ ಸೀನ್ ದಮ್ ಆಸ್ ಅಂದ್ರೆ ಥಿಯೇಟರ್ ಅಲ್ಲಿ ಕುತ್ಕೊಂಡು ಅವ್ರು ಮಾಡುವಾಗ, ಆಕ್ಟ್ ಮಾಡುವಾಗ ಶಿಲ್ಲೆ ಹೊಡೆದು ಚಪ್ಪಾಳೆ ಹೊಡೆದು ಸಿನಿಮಾ ನೋಡಿದ್ದೆ. ಅವ್ರ ಜೊತೆ ನಿಂತ್ಕೊಂಡು ಆಕ್ಟ್ ಮಾಡೋದ್ರಿಂದ ಒಂದು ಅದೃಷ್ಟ. ಅವಕಾಶ ಸಿಕ್ಕಿದ್ರೆ ಡೆಫಿನೆಟ್ಲಿ ಮಾಡಿ. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಬಿಸಿ ಆಗಿರುವಂತಹ ಕಾರ್ತಿಕ್ ಮಹೇಶ್ ಅವರು ಹೀರೋ ಆಗಿ ಮುಂದೆ ನಡೀತಾರ ಅಥವಾ ವಿಲನ್ ಆಗೂ ಕೂಡ ಆರ್ಭಟಿಸುವಂತಹ ಆಸೆ ಇದೆಯಾ ಅಂತ? ನಾನು ಅಂದ್ರೆ ಆಲ್ವೇಸ್ ಹೀರೋ ಆಗ್ಬೇಕು ಅಂತಾನೆ ಇರೋದು. ಒಂದು ಅದ್ರ ಕೆಲ್ಸಗಳಾಗ್ತಿದೆ, ಜೊತೆಗೆ ವರ್ಸಟೈಲ್ ಆಗಿ ಯಾಕೆ ಮಾಡಬಾರ್ದು ಅಂತಾನು ಇತ್ತು. ಹಂಗಾಗಿ ಅಂದ್ರೆ ಈಗ ನನ್ಗಿಂತ ಹೆಚ್ಚಾಗಿ ನಿರ್ದೇಶಕರಿಗೆ ಇವನ್ನ ಇಂಥ ಪಾತ್ರದಲ್ಲೂ ನೋಡಬಹುದು ಅಂತ ಡೈರೆಕ್ಟರ್ಗೆ ಒಂದು ವಿಷನ್ ಇರುತ್ತೆ. ಅದೇ ರೀತಿ ವಿಜಯ್ ಸರ್ ನನಗೆ ಫೋನ್ ಮಾಡಿದಾಗ ಐ ಟುಕ್ ಟೈಮ್, ಸರ್ ನಂಗೆ ಒಂದಷ್ಟು ಟೈಮ್ ಕೊಡಿ ಅಂದ್ಬಿಟ್ಟು ಸುಮಾರು 1 ತಿಂಗಳು ಟೈಮ್ ತಗೊಂಡೆ. ಯಾಕೆ ಹೀರೋ ಆಗಿ ಮಾಡ್ತಾ ಇದ್ದೀನಿ, ಇದು ಬೇಕಾ ಬೇಡವಾ? ಇವ್ರು ಹೇಳ್ತಾ ಇದಾರೆ ಅಂದ್ರೆ, ಒಬ್ಬ ಡೈರೆಕ್ಟ್ರು ಅನುಭವ ಇರೋರು ಹೇಳ್ತಾ ಇದಾರೆ ಅಂದ್ರೆ ಯಾಕೆ ಮಾಡಬಾರ್ದು ಅಂತ ಹೇಳಿ ಆ ಕ್ಯಾರೆಕ್ಟರ್ಗೆ ಕಂಪ್ಲೀಟ್ ಆಗಿ ವರ್ಕ್ ಮಾಡಿ, ಆ ಕ್ಯಾರೆಕ್ಟರ್ಗೆ ಬ್ಯಾಕ್ ಗ್ರೌಂಡ್ ಹೆಂಗಿರುತ್ತೆ ಅದ್ರ ವರ್ಕ್ ಮಾಡಿ, ಕಾಸ್ಟ್ಯೂಮ್ ಮೇಲೆ ವರ್ಕ್ ಮಾಡಿ, ಕ್ಯಾರೆಕ್ಟರ್ ಬಿಹೇವಿಯರ್ ಮೇಲೆ ಎಲ್ಲ ವರ್ಕ್ ಮಾಡಿರುವಂತದ್ದು ಒಂದು ಆಂಟಗನಿಸ್ಟ್ ಪಾತ್ರ. ಇದೇ ರೀತಿ ಮುಂದೆ ನೋಡೋಣ, ಇಫ್ ಐ ಗೆಟ್ ಆಪರ್ಚುನಿಟಿ, ದೊಡ್ಡ ಯಾರಾದ್ರು ನಮ್ಮ ಚಿತ್ರರಂಗದ ಹಿರಿಯರ ಜೊತೆ ಯಾರು ಸಿಕ್ಕಿದ್ರೆ ಡೆಫಿನೆಟ್ಲಿ ಮಾಡ್ತೀನಿ. ಅದ್ರ ಜೊತೆ ನನ್ನ ಸಿನಿಮಾ ಕೆರಿಯರು ಹೀರೋ ಆಗಿನೂ ನಡೀತಾ ಇರೋದು. ಇವತ್ತಿಗೆ ನಾನು ನೋಡೋ ಮಟ್ಟಿಗೆ ನಾಟ್ ಓನ್ಲಿ ಫಾರ್ ಹೀರೋಸ್, ವಿಲನ್ಸ್ಗೂ ಒಂದು ದೊಡ್ಡ ಫ್ಯಾನ್ ಬೇಸ್ ಉಟ್ಕೊಳ್ಳುವಂತ ಒಂದು ಜನರೇಷನ್ ಆ ಪಾತ್ರಕ್ಕೆ. ನಮ್ಮ ಕನ್ನಡ ಚಿತ್ರರಂಗದ ಡಾಲಿ ಸರ್ ಎಕ್ಸಾಂಪಲ್. ಹೌದು. ಹಂಗೆ ಸೊ ವಿಲನ್ ಅಂತಾನೆ ಒಂದು KGF ಅಲ್ಲಿ ಎಷ್ಟು ಎಲ್ಲ ಆ ರೀತಿ ವಿಲನ್ ಒಂದು ಕ್ರೇಜ್ ಉಟ್ಕೊಳ್ಳೋ ಚಾನ್ಸಸ್ ಅವಕಾಶ ಸಿಕ್ಕರೆ ಡೆಫಿನೆಟ್ಲಿ ಮಾಡ್ತೀನಿ. ಆಗ್ಲೇ ಮಾತಾಡ್ತಾ ವಿಷ್ಣು ಸರ್ ಬಗ್ಗೆ ಮಾತಾಡ್ತಿದ್ರಿ. ನೀವು ಪೋಸ್ಟ್ ಕೂಡ ಹಾಕಿದ್ರಿ ಮೊನ್ನೆ, ಸಾಧಕನಿಗೆ ಸಾವಿಲ್ಲ, ಅಭಿಮಾನಿಗಳ ಹೃದಯವೇ ನಿಮಗೆ ಗುಡಿ ಅಂತ ಹೇಳ್ಬಿಟ್ಟು. ಏನ್ ಹೇಳ್ತೀರಾ ವಿಷ್ಣು ಸರ್ ಬಗ್ಗೆ? ವಿಷ್ಣು ಸರ್ ಇಸ್ ಎ ಲೆಜೆಂಡ್. ಅವ್ರ ಬಗ್ಗೆ ಅಂದ್ರೆ ಮಾತಾಡ್ಬೇಕಾದ್ರೆ ನಾವೆಲ್ಲ ಚಿಕ್ಕವರು. ನನ್ಗೆ ಅವರ ಜೊತೆ ಒಂದು ಸಣ್ಣ ಎನ್ಕೌಂಟರ್ ಇದೆ, ಒಂದು ಸಣ್ಣ ನೆನಪಿದೆ. ನಾನು ಸೆಂಟ್ ಜೋಸೆಫ್ ಮೈಸೂರಲ್ಲಿ ಓದಿದ್ದು. ಅಲ್ಲಿ ಅವರು ಸ್ಕೂಲ್ ಮಾಸ್ಟರ್ ಸಿನಿಮಾಗೆ ಶೂಟಿಂಗ್ ಬಂದಿದ್ರು. ಆ ಟೈಮಲ್ಲಿ ವಾಟ್ ಅನ್ ಆರಾ ಮ್ಯಾನ್. ನಮ್ಗೆ ಈಗ ಮಾತಾಡಿದ್ರು ಅವ್ರ ಬಗ್ಗೆ ಗೂಸ್ ಬಂಪ್ಸ್ ಬರೋದು. ಅಂದ್ರೆ ಚಿಕ್ಕ ಹುಡುಗ ಇಷ್ಟೇ ಇದ್ದಿದ್ದು. ಎಲ್ರು ಮಕ್ಳಿಗೆ ಉದ್ದಕ್ಕೂ ಲೈನಿಗೆ ನಿಲ್ಸಿ ನಮ್ಮ ಸ್ಕೂಲಲ್ಲಿ ಅವ್ರಿಗೆ ಆಟೋಗ್ರಾಫ್ ಎಲ್ಲರೂ, ಅದು ಮಿಸ್ ಆಗೋಗಿದೆ, ಚಿಕ್ಕ ವಯಸ್ಸಲ್ಲಿ ಸಿಕ್ಕಿರೋದು. ಅವ್ರ ಹತ್ರ ಆಟೋಗ್ರಾಫ್ ತೆಗೆಸ್ಕೊಂಡೆ, ನೆನಪಿದೆ. ಅದಲ್ಲದೆ ಸ್ಫುರದ್ರೂಪಿ ನಟ ನಮ್ಮ ಕನ್ನಡ ಚಿತ್ರರಂಗದ. ಯಾವ ಆಂಗಲ್ ಅಲ್ಲಿ ಕ್ಯಾಮ್ರಾ ಇಟ್ಟರು ಚೆನ್ನಾಗಿ ಕಾಣೋಂಥವ್ರು. ಅದ್ರ ಬಗ್ಗೆ ಒಂದು ವಿಶೇಷವಾಗಿ ಒಂದು ಆರ್ಟಿಕಲ್ಲೇ ಇದೆ. ಹೌದು, ಅದೊಂದು ಆಲ್ ಓವರ್ ಇಂಡಿಯಾ ಅಂಡ್ ಗ್ರೇಟೆಸ್ಟ್ ಆಕ್ಟರ್. ಅಂಡ್ ತುಂಬಾ ಸ್ಟ್ರಗಲ್ ಮಾಡಿ ಬಂದಿರುವಂತದ್ದು. ಅಂಡ್ ಅವರಿಗೆ ನಾನು ಹಾಕಿದ್ ಯಾಕೆ ನಂಗೆ ಆಕ್ಚುಲಿ ಬೇಸರ ಆಯ್ತು. ಆ ಒಂದು ವಿಷಯ ಕೇಳಿ ನನಗಿಂತ ಹೆಚ್ಚಾಗಿ ನನ್ನ ತಾಯಿ ದಾದಾ ಅಭಿಮಾನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ತುಂಬಾ ಒಂದ್ 2-3 ದಿನ ನಮ್ಮ ತಾಯಿ ಅವ್ರು ತೀರ್ಕೊಂಡಾಗ ಊಟ ಮಾಡದೆ ಡೈಲಿ ಹತ್ಕೊಂಡಿದ್ದು. ಯಾಕಂದ್ರೆ ಹೆಣ್ಮಕ್ಳ ಮೇಲೆ ಅಷ್ಟು ಪ್ರಭಾವ ಬೀರಿದ್ರು. ಅಂದ್ರೆ ಅವ್ರು ಅಷ್ಟು ಚೆನ್ನಾಗಿ, ಅಷ್ಟು ರೆಸ್ಪೆಕ್ಟ್ ಕೊಡ್ತಾ ಇದ್ರು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಹೆಣ್ಮಕ್ಳು ಅಂದ್ರೆ. ಅಂಡ್ ಅವ್ರ ಬಿಹೇವಿಯರ್ ಆಗಿರ್ಬೋದು, ಎಲ್ಲದರಲ್ಲಿ ವಾಟ್ ನಾಟ್, ಅವ್ರ ಸ್ಟೈಲ್ ಅಲ್ಲಿ ಹಂಗೆ. ಇನ್ನೊಂದು ವಿಷಯವಾಗಿ ಸುದೀಪ್ ಸರ್ ಅದ್ರ ಬಗ್ಗೆ ಓಡಾಡ್ತಾ ಇದ್ದಾರೆ. ಲೆಟ್ಸ್ ಏನಾಗುತ್ತೆ ಅಂತ. ನನ್ನ ಕೈಲಿ ಏನ್ ಸಾಧ್ಯ ಆಯ್ತು ಅದು ನಾನು ಮಾಡಿದೆ. ಒಂದು ಸಣ್ಣ ಅದರ ಬಗ್ಗೆ
ವಾಯ್ಸ್ ರೇಸ್ ಮಾಡಿ ಅಂದ್ರೆ ನೀವು ನಮ್ಮ ಮನ್ಸಲ್ಲಿ ಯಾವತ್ತೂ ನಾವು ಗುಡಿನೇ ಕಟ್ಟಿದೀವಿ ನಮ್ ದಾದಾಗೆ. ಸೊ ಹಂಗಿರುವಾಗ ಅದು ಆಗ್ಬಾರ್ದಿತ್ತು, ಆಯ್ತು. ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಏನ್ ಮಾಡೋದು ಅಂತ. ಬಟ್ ಬೇರೆ ವ್ಯವಸ್ಥೆಗಳಾಗ್ತಾ ಇದೆ ಅಂತ ಕೇಳ್ಪಟ್ಟಿವಿ, ಆದ್ರೆ ಒಳ್ಳೇದು. ಇದುವರೆಗೂ ಕಾರ್ತಿಕ್ ಮಹೇಶ್ ಅವ್ರಿಗೆ ಎಷ್ಟು ಪ್ರಪೋಸಲ್ಸ್ ಬಂದಿದೆ? ಪ್ರಪೋಸಲ್ಸ್ ಬಿಡಿ, ಯಾಕೆ, ಹೇಳಿ ಪರವಾಗಿಲ್ಲ. ಸುಮಾರು ಬಂದಿರುತ್ತೆ. ಅದ್ರಲ್ಲಿ ಕ್ರೇಜಿಯೆಸ್ಟ್ ಪ್ರಪೋಸಲ್ ಯಾವ್ದಾದ್ರು ಶೇರ್ ಮಾಡೋದಾದ್ರೆ? ನೆನಪು ಸಡನ್ ಆಗಿ ನೆನಪು ಬರ್ತಾ ಇಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ಆಕ್ಟಿವ್ ಇರ್ತೀರಾ ಅಂಡ್ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಗಳಲ್ಲಿ ಆಕ್ಟಿವ್ ಇರ್ತೀರಾ, ಎಲ್ಲೋ ಒಂದು ಇವೆಂಟ್ ಹೋಗಿರ್ತಾರೆ, ಅಲ್ಲಿ ಯಾರೋ ಒಬ್ರು ಪ್ರಪೋಸ್ ಮಾಡಿರುವಂತದ್ದಾಗಿರ್ಬೋದು. ರೀಸೆಂಟ್ ಆಗಿ ಯಾವ್ದಾದ್ರು ಒಂದು? ಅಲ್ಲ, ನಂಗೆ ಯಾವಾಗ್ಲೂ ಒಂದು ನೆನಪಾಗಂದ್ರೆ ಕಾಲೇಜ್ ಟೈಮ್ ಅಲ್ಲಿ ಒಂದು ಪ್ರಪೋಸಲ್. ನಾನು ಓಡಾಡ್ತೀವಿ ಅಂದ್ರೆ ಕಾಲೇಜ್ ಎಂಟರ್ ಆಗಿ ಅಲ್ಲಿ ಎಕ್ಸಿಟ್ ಆಗ್ತಿರೋ ಟೈಮಲ್ಲಿ ಒಂದು ಹುಡುಗಿ ನನ್ಗೋಸ್ಕರ ಒಂದು ಸ್ಕೂಟಿ ಅಲ್ಲಿ ಬೀಟ್ಸ್ ಹೊಡಿತಾ ಇದೆ. ಅದೊಂದು ಗೊತ್ತಿತ್ತು ನನಗೆ. ಆಮೇಲೆ ಕಾಲೇಜ್ ಡೇಸ್ ಅಲ್ಲೇ ಫಾಲೋಯಿಂಗ್ ಇತ್ತು ಅಂತ ಅವಾಗ್ಲೇ ಗೊತ್ತಾಯ್ತು ನನ್ಗೆ. ಯಾರೋ ಹಿಂಗ್ ಬಂದು ಹೇಳಿದ್ರು ನಿಂಗೋಸ್ಕರನೇ ಇದು ಅಂತ. ಆ ರೀತಿ ಸುಮಾರು ಆಗ್ತಾ ಇರತ್ತೆ ನಮ್ಗೆ, ಸುಮಾರು ಇದೆ ಆ ತರದ್ದು. ಬಟ್ ಲಿಸ್ಟ್ ಇರುತ್ತೆ ಆ ತರ ಪ್ರಪೋಸಲ್. ಕವರ್ ಮಾಡ್ತಿದ್ದೀರಾ? ಎಲ್ಲಿ ಹೇಳ್ಬೇಕಾಗತ್ತೋ ಅಂತ ಹೇಳ್ಬಿಟ್ಟು ಕವರ್ ಮಾಡ್ತಿದ್ರ? ಇಲ್ಲ ಅಲ್ಲ, ಹೇಳದ್ನಲ್ಲ ಆತರ ಸುಮಾರು. ಅಲ್ಲ, ಒಂದಷ್ಟು ಬರ್ತಿದೆ. ರಿವೀಲ್ ಮಾಡೋದಕ್ಕೆ ಭಯನಾ? ಅಲ್ಲ, ರಿವೀಲ್ ಮಾಡೋಂಥದ್ದೇನು ಅದ್ರಲ್ಲಿ ಏನಿಲ್ಲ, ಇದ್ರೆ ರಿವೀಲ್ ಮಾಡೋಣ. ಅಲ್ಲ, ಪ್ರಪೋಸಲ್ ಬಂದಿದ್ನೆಲ್ಲ ರಿವೀಲ್ ಮಾಡಿದ್ರೆ ಪಾಪ ಅವ್ರ ಜೀವನಕ್ಕೆ ಅದೇ ಒಂದು ಸೆಗ್ಮೆಂಟ್ ಆಗ್ಬಿಡುತ್ತೆ. ಅದೇ ಒಂದು ಸೆಗ್ಮೆಂಟ್ ಆಗ್ಬಿಡುತ್ತೆ. ಸುಮಾರು ಬಂದಿದೆ, ಬರ್ತಾ ಇರುತ್ತೆ. ಓಕೆ, ನಿಮ್ಮ ಸೆಲೆಬ್ರಿಟಿ ಕ್ರಶ್ ಯಾರು? ಸೆಲೆಬ್ರಿಟಿ ಕ್ರಶ್ ಆಲ್ವೇಸ್ ರಮ್ಯಾ ಮೇಡಮ್. ಅವ್ನು ಚಿಕ್ಕ ವಯಸ್ಸಿಂದನು, ಅಲ್ಲ ನಮ್ ಚಿಕ್ಕ ವಯಸ್ಸಿಂದ ನಾವು ದೊಡ್ಡವರಾಗಿದ್ದೀವಿ, ಅವ್ರ ಮಾತ್ರ ಹಂಗೆ ಇದಾರೆ. ರಮ್ಯಾ ಮೇಡಮ್. ರಮ್ಯಾ ಈಗ ಅವ್ರ ಹೀರೋಯಿನ್ ಆಗಿ ನೀವು ಹೀರೋ ಆಗಿ ನಟಿಸಿದ್ರೆ? ಡೆಫಿನೆಟ್ಲಿ, ವೈ ನಾಟ್, ಡೆಫಿನೆಟ್ಲಿ ಮಾಡೇ ಮಾಡ್ತೇವೆ. ಯಾವತ್ತಾದ್ರೂ ಭೇಟಿ ಆಗಿದ್ರಾ ನೀವು ಅವ್ರನ್ನ? ಹೇಳಿದ್ರ ಈ ತರ ನೀವು ನಂಗೆ ಸೆಲೆಬ್ರಿಟಿ ಕ್ರಶ್ ಅಂತ? ಇಲ್ಲ, ಅವಕಾಶ ಸಿಕ್ಕರೆ ಡೆಫಿನೆಟ್ಲಿ ಹೇಳ್ತೀನಿ ನಾನು. ನೋಡಿಲ್ಲ ಅವ್ರ ಮುಂದೆ ನಾನು, ನೋಡಿದ್ರೆ ಡೆಫಿನೆಟ್ಲಿ ಹೇಳ್ತೀನಿ. ಓಕೆ, ಈಗ ಮೈಸೂರು ಹುಡುಗರು ಅಂದ್ರೆ ಅಲ್ಲಿ ಸ್ವಲ್ಪ ಕಾಲೇಜಸ್ ಎಲ್ಲ ಜಾಸ್ತಿ ಇರುತ್ತೆ, ಬೀಟ್ ಆಗ್ತಿರ್ತಾರೆ, ಅದಕ್ಕೆಲ್ಲಾನು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದಷ್ಟು ಮೆಮೊರೀಸ್ ಎಲ್ಲ ಇದೆ. ಸೊ ನಿಮ್ಗೆ ಆ ತರದ್ ಯಾವ್ದಾದ್ರು ಮೆಮೊರೀಸ್ ಇದೆಯಾ ಅಂತ? ಇಲ್ಲ, ನಾನ್ ಸ್ವಲ್ಪ ಆ ವಿಷಯದಲ್ಲಿ ಮಾಡ್ಲಿಲ್ಲ. ಕಾಲೇಜ್ ಬೀಟ್ಸ್ ಅಂತ ಹಾಕ್ಲಿಲ್ಲ, ನಮ್ ಕಾಲೇಜ್ ಮುಂದೆನೆ ಬೀಟ್ಸ್ ಹೊಡಿತಾ ಇದ್ದ ಅಷ್ಟೇ. ಅದು ಬಿಟ್ಟು ಬೇರೆ ಏನಿಲ್ಲ. ಬೇರೆ ಕಾಲೇಜ್ಗೆಲ್ಲ ಹೋಗ್ಲಿಲ್ಲ. ನಮ್ ಕಾಲೇಜಿಂದ ಹೋಗೋದು, ಮನೆಗೆ ಹೋಗೋದು, ಸೀದಾ ಜಿಮ್ಗೆ ಹೋಗೋ ಆತರ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೆ ಕಾಲೇಜ್. ಅದ್ ಬಿಟ್ರೆ ನಮ್ ಬಾಯ್ಸ್ ಒಂದ್ 4-5 ಜನ ಇದ್ರು. ಅವ್ರಗಳ ಜೊತೆ ಮೈಸೂರು ಸುತ್ತಮುತ್ತ ನಮ್ಗೆ ಅವಾಗ ಹೊಸದು ಅಂದ್ರೆ ಅವಾಗ ತಾನೇ ರೆಕ್ಕೆ ಆರು ಅಂತ ಬಿಟ್ಬಿಟ್ಟಿರ್ತಾರೆ ರೆಕ್ಕೆ. ಯಾಕಂದ್ರೆ ಚಿಕ್ಕ ವಯಸ್ಸಿಂದ ಕಟ್ಟಾಕಿರ್ತಾರೆ, ಆರು ಅಂತ ಬಿಟ್ಟಿರ್ತಾರಲ್ಲ. ಮೈಸೂರು ಸುತ್ತಮುತ್ತ ಎಲ್ಲ ಹೋಗೋದು ಎವ್ರಿ ವೀಕೆಂಡ್ ಆತರ. ಪ್ರಪೋಸಲ್ಸ್ ಬಗ್ಗೆ ಅಂತೂ ಹೇಳಿಲ್ಲ. ಕಾರ್ತಿಕ್ ಮಹೇಶ್ ಅವರ ಹುಡುಗಿಗೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು ಅಂತ? ಅದೆಲ್ಲ ಸುಮಾರು ಹೇಳಿದೀನಿ. ನಮ್ದ್ರಲ್ಲಿ ಹೇಳಿಲ್ಲ. ಏನೋ ಚೇಂಜಸ್ ಆಗ್ತಾ ಇರುತ್ತಲ್ಲ. ಒಳ್ಳೆ ಹುಡುಗಿಯಾಗಿ ನಮ್ಮ ಫ್ಯಾಮಿಲಿಗೆ ಹೊಂದ್ಕೊಂಡು ಹೋಗೋ ರೀತಿ ಆದ್ರೆ ಸಾಕು. ಕನ್ನಡದ ಹುಡುಗಿ ಆಗಿರ್ಬೇಕು. ಕನ್ನಡದವರು ಇದಾರ ಈಗ? ಈಗಿಲ್ಲ, ಸದ್ಯಕ್ಕಿಲ್ಲ. ಹಂಗೇನ ಇದ್ರೆ ಆನೆ ಕರ್ಸಿ ಎಲ್ಲ ಹೇಳ್ಬಿಡ್ತೀನಿ. ಒಂದಷ್ಟು ವರ್ಗನೆ ಬಂದ್ಬಿಡುತ್ತಾಗ ಹುಡುಕೊಂಡ್ಬಂದು ನಾನು ಒಳ್ಳೆಯವರು ಅಂತ ಬರ್ತಾರೆ, ನಿಮ್ಮನ್ನೆಲ್ಲ ಇಷ್ಟಪಡುವಂತದ್ದು. ಒಳ್ಳೆ ಹುಡುಗಿ ಅಂದ್ರೆ ಆರ್ತಿ, ಬರೀ ಒಳ್ಳೆ ಹುಡುಗರು ಆತರ ಹೆಸರಲ್ಲೇ ಹಾಕೊಂಡಿರೋರು ಸುಮಾರು ಜನ ಇದಾರೆ. ಈಗ ಒಂದು ಟ್ರೆಂಡ್ ಆಗಿದೆ ಒಳ್ಳೆ ಹುಡುಗ ಅನ್ನೋಂಥದ್ದು, ಒಳ್ಳೆ ಹುಡುಗಿ ಅಂತ ಹಾಕೊಳ್ಳುವಂತದ್ದು, ಆತರ. ಅದೇ ಅದನ್ನೇ ಹೇಳಿದ್ದು, ಆತರ ಸುಮಾರು ಜನ ಸಿಗ್ತಾರೆ. ಹಂಗಲ್ಲ, ಅದೇ ಒಳ್ಳೆ ಹುಡುಗಿ ಆಗಿರ್ಬೇಕು ಸ್ವಭಾವವಾಗಿ. ಸೊ ಏನಂತ? ಸ್ವಭಾವಿತವಾಗಿ ಒಳ್ಳೆ ಹುಡುಗಿ ಆಗಿರ್ಬೇಕು. ಓಕೆ, ಈಗ ಒಬ್ಬ ನಟನಾಗಿ ಇಂಥ ಕ್ಯಾರೆಕ್ಟರ್ ಗಳನ್ನ ಮಾಡ್ಬೇಕು ಅನ್ನುವಂಥದ್ದು ಆಸೆ ಇರುತ್ತೆ. ನಿಮ್ಗೆ ಆತರ ಯಾವ್ದಾದ್ರು ಹಿಸ್ಟಾರಿಕಲ್ ಆಗಿರ್ಬೋದು, ಪೌರಾಣಿಕ ಪಾತ್ರ ಆಗಿರ್ಬೋದು, ಅಥವಾ ಈಗಿನ ಒಂದು ಸೈಕೋ ಥ್ರಿಲ್ಲರ್ ಪಾತ್ರ ಆಗಿರ್ಬೋದು, ಏನಾದ್ರು ಈ ತರದ್ದೇ ಪಾತ್ರ ಮಾಡ್ಬೇಕು ಅನ್ನುವಂತ ಆಸೆ ಇದೆಯಾ ಅಂತ? ಇಲ್ಲ, ಆಸ್ ಅನ್ ಆಕ್ಟರ್ ನಾನು ಎಲ್ಲಾ ಒಂದು ಜಾನರ್ನು ಟಚ್ ಮಾಡ್ಬೇಕು ಅನ್ನೋದು ಇದ್ದೇ ಇದೆ. ಪೌರಾಣಿಕ ಅಫ್ಕೋರ್ಸ್ ಪೌರಾಣಿಕ ಮಾಡ್ಬೇಕು ಅಂತ ತುಂಬಾ ಆಸೆ. ಆ ತರದೆಲ್ಲ ಬಂದ್ರೆ ಮಾಡೇ ಮಾಡ್ತೀವಿ. ಒಬ್ಬ ಆಕ್ಟರ್ಗೆ ಮೇನ್ ಏನಂತಂದ್ರೆ ಅಂದ್ರೆ ಇಂಥ ಒಂದು ವರ್ಗಕ್ಕೆ ಅಥವಾ ಇಂಥ ಒಂದು
ಕ್ಯಾರೆಕ್ಟರೈಸೇಷನ್ಗೆ ಫಿಕ್ಸ್ ಆಗಬಾರ್ದು ನಾನು ಅನ್ಕೊಂಡಿದ್ದೀನಿ. ಹ್ಮ್. ಸೊ ಆ ರೀತಿ ಎಲ್ಲ ಒಂದು ಇದಕ್ಕೂ ಮಾಡ್ಬೇಕು ಅನ್ನೋದು ಆಸೆ. ಓಕೆ, ಈಗ ಪ್ರೆಸೆಂಟ್ ಇರುವಂತಹ ಕನ್ನಡದ ಒಂದಷ್ಟು ನಟರ ಹೆಸರನ್ನ ಹೇಳ್ತೀನಿ, ಅವ್ರ ಬಗ್ಗೆ ಏನಾದ್ರು ಒನ್ ವರ್ಡ್ ಆನ್ಸರ್ ಹೇಳೋದಾದ್ರೆ. ಹ್ಯಾಟ್ರಿಕ್ ಹೀರೋ ಶಿವಣ್ಣ, ಆಲ್ವೇಸ್ ಎನರ್ಜಿ, ಕಿಚ್ಚ ಸುದೀಪ್ ಅವರು, ಸ್ಟೈಲ್, ರಿಯಲ್ ಸ್ಟಾರ್ ಉಪೇಂದ್ರ ಅವರು, ಫ್ಯೂಚರ್, ರಾಕಿಂಗ್ ಸ್ಟಾರ್ ಯಶ್, ಇನ್ಸ್ಪಿರೇಷನ್, ರಿಷಬ್ ಶೆಟ್ಟಿ ಅವರು, ವಿಷನರಿ, ಗೋಲ್ಡನ್ ಸ್ಟಾರ್ ಗಣೇಶ್ ಅವರು, ಗೋಲ್ಡ್, ಡಲಿ ಧನಂಜಯ್ ಅವರು, ಅ ಗುಡ್ ಹ್ಯೂಮನ್ ಬೀಯಿಂಗ್, ವಸಿಷ್ಠ ಸಿಂಹ ಅವರು, ಅವ್ರ ವಾಯ್ಸ್ ತುಂಬಾ ಇಷ್ಟ ನನಗೆ. ದುನಿಯಾ ವಿಜಯ್ ಅವರು, ವಿಜಯ್ ಸರ್ ಆಸ್ ಅ ಆಕ್ಟರ್ ನಮ್ಮೆಲ್ಲರಿಗೂ ತುಂಬಾ ಇನ್ಸ್ಪೈರ್ ಮಾಡಿದ್ರು. ಈಗ ಡೈರೆಕ್ಟರ್ ಆಗಿ ದ ವೇ ಹಿಸ್ ಏನೋ ಕ್ರಾಫ್ಟ್ ಏನ್ ಮಾಡ್ತಾ ಇದಾರೆ ಅದು ನಮ್ಗೆಲ್ಲರೂ ತುಂಬಾ ಖುಷಿ ಆಗುತ್ತೆ. ಹೋಪ್ ಐ ಗೆಟ್ ಟು ವರ್ಕ್ ವಿತ್ ಹಿಮ್ ಸಮ್ ಡೇ. ರಕ್ಷಿತ್ ಶೆಟ್ಟಿ ಅವರು, ಬೇಗ ಬನ್ನಿ ಸರ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು, ದರ್ಶನ್ ಸರ್ ಈಸ್ ಆಲ್ವೇಸ್ ಅನ್ ಇನ್ಸ್ಪಿರೇಷನ್. ಯಾಕಂದ್ರೆ ಅವರು ಮೈಸೂರಿಂದಾನೆ. ಯಾ, ಚಾಲೆಂಜಿಂಗ್ ಸ್ಟಾರ್. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು, ಧ್ರುವ ಸರ್ is a very good human being. ಒಂದೇ ಒಂದು ಮಾತು ಕೇಳಿದ್ದು, ನಮ್ಮ ಶಾರ್ಟ್ ಮೂವಿಗೆ ಒಂದು ಬೈಟ್ ಕೊಡಿ ಅಂತ, ಒಂದು ರಿಲೀಸ್ ಮಾಡ್ಕೊಡಿ ಅಂತ. ಅವ್ರು ಪೂರ್ತಿ ನೋಡಿ, ಅವರು 1 hour ಟೈಮ್ ಕೊಟ್ಟು ನಮ್ಮ ಶಾರ್ಟ್ ಮೂವಿ ನೋಡಿ ಅದಕ್ಕೋಸ್ಕರ ಒಂದು ಮಾತಾಡಿ ಅವ್ರ ಫ್ಯಾನ್ ಪೇಜಸ್ ಮೂಲಕ ಕೂಡ ನನಗೆ ಸಪೋರ್ಟ್ ಮಾಡಿದ್ರು. ಸಚ್ ಅ ಗ್ರೇಟ್ ಹೆಲ್ಪ್, ಸಚ್ ಅ ಗ್ರೇಟ್ ಹ್ಯೂಮನ್ ಬೀಯಿಂಗ್. ಅವರು ತುಂಬಾ ಒಳ್ಳೆಯವರು, ತುಂಬಾ ಒಳ್ಳೇದಾಗ್ಬೇಕು ಅವ್ರಿಗೆ. ಅವರ KD ಸಿನಿಮಾಗೆ ಆಲ್ ದಿ ಬೆಸ್ಟ್. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ಪವರ್ ಆ ಒಂದು ಪವರ್ ಅವ್ರು ಇದ್ದಾಗ ಏನ್ ಪವರ್ ಕೊಟ್ಟು ಹೋಗಿದ್ದಾರೆ, ಆ ಪವರ್ ಇನ್ನ ಕನ್ನಡ ಇಂಡಸ್ಟ್ರಿಗೆ ಅದೇ ಪವರ್ ಇದೆ. ಅವ್ರು ಇರ್ಬೇಕಿತ್ತು. ಪವರ್ ಅವ್ರ ಹೆಸರು ತಕ್ಕಂಗೆ ಪವರ್ ಸ್ಟಾರ್ ಅಭಿಮಾನಿಗಳಿಗೆ ಪವರ್ ಸ್ಟಾರ್ ಆಗಿದ್ರು, ಅದೇ ರೀತಿ ಅಪ್ಪನೂ ಆಗಿದ್ರು. ಅಂದ್ರೆ ಅಭಿಮಾನಿಗಳು ಅವ್ರು ನೋಡಿದ್ರೆ ಹೆಂಗಿದ್ ಹಿಂಗ್ ಅನ್ಬೇಕು, ಅಪ್ಪು ಸರ್ ಅವ್ರ ನಗು ನೋಡಿದ್ರೆ ಹಿಂಗ್ ಅನ್ಬೇಕು. ಯಾವತ್ತಾದ್ರೂ ಭೇಟಿ ಆಗಿದ್ರಾ? ಒಂದ್ಸಲಿ 2 ಸಲಿ ಒಂದು ಯಾವ್ದೋ ಒಂದು ಶೋ ಅಲ್ಲಿ ಬಂದ್ ಹೊಟ್ಟೋಗಿದ್ರು. ಅದ್ ಬಿಟ್ರೆ ಒಂದು ಡ್ಯಾನ್ಸ್ ಶೋ ಅಲ್ಲಿ ಸ್ಟಾರ್ಟ್ ಮಾಡಿದಾಗ ಅವರೇ ಬಂದು ಡ್ಯಾನ್ಸ್ ಮಾಡಿ ಅದನ್ನ ಇನಾಗ್ರೇಟ್ ಮಾಡ್ಕೊಟ್ಟಿದ್ರು. ಜೊತೆಗೆ ನನ್ನನ್ನು ನೋಡಿ ತುಂಬಾ ಚೆನ್ನಾಗಿ ಹೊಗಳಿದ್ರು. ಏನ್ರಿ ಒಳ್ಳೆ ಸಖತ್ ಹ್ಯಾಂಡ್ಸಮ್ ಕಾಣ್ತೀರಂತ ಹೇಳಿದ್ರು. ಅದು ಈಗ್ಲೂ ಕೂಡ ಇದೆ. ಆ ಸೀಸನ್ ಮುಗಿಯೋಷ್ಟೊತ್ತಿಗೆ ಅವ್ರು ಇರಲಿಲ್ಲ. ದಟ್ಸ್ ಅ ವೆರಿ ಸ್ಯಾಡ್. ಎಲ್ಲೊಂದ್ ಕಡೆ ಮಿಸ್ ಆಯ್ತು, ಅವರೊಟ್ಟಿಗೆ ನಟನೆ ಮಾಡುವಂತಹ ಅವಕಾಶ ಸಿಕ್ಕೋಕೆ ಕಾಯ್ತಿದ್ರು. ಎಷ್ಟೋ ಜನ ಅವ್ರನ್ನ ಮೀಟ್ ಆಗ್ಬೇಕು ಅಂತಾನೆ ಕಾಯ್ತಿದ್ರು, ಅದ್ರಲ್ಲಿ ನಾನು ಕೂಡ ಒಬ್ಬ. ಯಾಕಂದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಬೇರೆನೇ ರೀತಿ ಒಂದು ಆಯಾಮ ಸೃಷ್ಟಿಸೋಕೆ ಅವರು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ರು. ಹೊಸಬರಿಗೆ ಅವಕಾಶ ಕೊಡಬೇಕು ಅಂತ ಅಂದ್ಬಿಟ್ಟು ಅವರು ಪ್ರೊಡಕ್ಷನ್ ಅಲ್ಲಿ ಕೊಡ್ತಾ ಇದ್ರು. ಸೊ ಈಗ ನಾವು ಹೊಸಬ್ರಾಗಿ ನಮಗೂ ಆಸೆ ಇತ್ತು ಅಪ್ಪು ಸರ್ ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡ್ಬೇಕು ಅಂತ. ಓಕೆ, ಅದ್ ಎಲ್ಲ ಮಿಸ್ ಆಗೋಯ್ತು ಅಂತ. ಬಟ್ ಸ್ಟಿಲ್ ಇವಾಗ ನಡೀತಾ ಇದೆ. ಮಿಸ್ ಮಾಡ್ಕೊಂತೀವಿ ಅಪ್ಪು ಸರ್. ಬಟ್ ಆದ್ರೂ ಕೂಡ ನೀವು ಒಂಥರ ಲಕ್ಕಿ ಅಂತಾನೆ ಹೇಳ್ಬೋದು. ನಿಮ್ಮ ರೀಸೆಂಟ್ ಆಗಿ ರಿಲೀಸ್ ಆಗಿರೋ ಮೋಕ್ಷ ಪಟಂ PRK ಅಲ್ಲೇ ಆಯ್ತು. ಅದೊಂದು ಆಕ್ಚುಲಿ ಲಕ್ಕಿ. ಮೇಡಮ್ ಅವರು ಭೇಟಿ ಆಗಿದ್ವಿ. ಅವರು ಅದೇ ಶೀಸ್ ಕಂಟಿನ್ಯೂಯಿಂಗ್ ವಾಟ್ ಅಪ್ಪು ಸರ್ ಅಂದ್ರೆ ಇದು ಏನೋ ಹೊಸಬರಿಗೆ ಅವಕಾಶ ಕೊಡೋದ್ರ ಮೂಲಕ ಮತ್ತೆ ಅವರು ಅದನ್ನ ಲೆಗಸಿನ ಕಂಟಿನ್ಯೂ ಮಾಡ್ತಾರೆ. ಆ ಒಂದು ಅವರ ಕೆಲಸದ ಮೂಲಕ ನಮ್ಮ ಅಪ್ಪು ಸರ್ ಇಸ್ ಆಲ್ವೇಸ್ ಅಲೈವ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ದಿನಗಳ ನಂತರ ಒಂದಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ರ. ಅಂಡ್ 4 ಸಿನಿಮಾಗಳೀಗ ನಿಮ್ಮ ಕೈಯಲ್ಲಿದೆ. 4 ಸಿನಿಮಾಗಳು ಕೂಡ ರಿಲೀಸ್ ಆಗಿ ಸೂಪರ್ ಹಿಟ್ ಆಗ್ಲಿ, ಅದ್ರ ಜೊತೆಗೆ 40 ಆಗ್ಲಿ, 40ರಿಂದ 400 ಆಗ್ಲಿ. ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ಯಾವಾಗ್ಲೂ ಇದೇ ತರನೇ ಕನ್ನಡ ನೀವು ಅನ್ಕೊಂಡಿರೋ ಹಾಗೆ ಬೇರೆ ಲ್ಯಾಂಗ್ವೇಜ್ ಸಿನಿ ಪ್ರೇಕ್ಷಕರನ್ನು ಕೂಡ ನಿಮ್ಮ ಅಭಿಮಾನಿಗಳನ್ನಾಗಿಸ್ಕೊಂಡು ಎಲ್ಲರನ್ನೂ ಕೂಡ ಎಂಟರ್ಟೈನ್ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಯು ಟು. ನಿಮ್ಗೂ ಒಳ್ಳೇದಾಗ್ಲಿ. ನಮ್ಮೆಲ್ಲ ಕನ್ನಡ ಜನತೆಗೆ ಒಂದು ಬಿಗ್ ಬಾಸ್ ಅನ್ನೋ ಒಂದು ವೇದಿಕೆ ಮೂಲಕ ನನ್ನ ಸಪೋರ್ಟ್ ಮಾಡಿದೆ. ಅದೇ ರೀತಿ ಇನ್ ಮುಂದೆ ಕೂಡ ಬರೋ ಸಿನಿಮಾಗಳ ಮೂಲಕ ನೀವೆಲ್ಲರೂ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಇದಾಗಿತ್ತು ನಟ ಕಾರ್ತಿಕ್ ಮಹೇಶ್ ಅವರ ಸ್ಪೆಷಲ್ ಇಂಟರ್ವ್ಯೂ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.
ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.